ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ವಾರಾಂತ್ಯದ ನಂತರ ಇವತ್ತು ಮತ್ತೆ ಹಾಜರಾಗಿದ್ದಾರೆ. ನನ್ನ ಬಳಿ ಹಲವು ಸುದ್ದಿಗಳಿವೆ. ನೋಟ್ ಬ್ಯಾನ್ ಆಗಿ 48 ದಿನ ಕಳೆದಿದೆ. ಜನರ ತೊಂದರೆ ಪರಿಪಾಟ್ಲು ನಿಂತಿಲ್ಲ. ಆ ಸುದ್ದಿ ಇದೆ. ಹಾಗೆ ಎತ್ತಿನ ಹೊಳೆಗೆ ಸಂಬಂಧಪಟ್ಟಂತೆ ಇವತ್ತೇನು ಮುಖ್ಯಮಂತ್ರಿಗಳೇನೋ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸುದ್ದಿ ಇದೆ. ಹಾಗೆಯೇ JDSಗೆ ಕೆಲವು ಕಾಂಗ್ರೆಸ್ ನಾಯಕರು ಬರ್ತಿದ್ದಾರೇನೋ. ಆಪರೇಷನ್ ತೆನೆ ಹೊತ್ತ ಮಹಿಳೆ ಅನ್ನುವ ಸುದ್ದಿ ಇದೆ. ಹೀಗೆ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ಬಂದಿರಿ. ನನ್ನ ಜೊತೆ 3 ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ನಾವು ನೋಡಬೇಕಾದ್ದು ಹೆಡ್ಲೈನ್ಸ್. ನೋಟು ನಿಷೇಧಗೊಂಡು 48 ದಿನಗಳನ್ನು ಕಳೆದರೂ ತಪ್ಪಿಲ್ಲ ಜನರ ಭಾವನೆ. ಹೊಸ ವರ್ಷಕ್ಕೂ ಮುಂದುವರಿಯಲಿದೆ ಮಧ್ಯಮ ವರ್ಗದವರ ಮೇಲೆ ಗದಾಪ್ರಹಾರ. ಮುಖ್ಯಮಂತ್ರಿಗಳು ಕರೆದಿದ್ದ ಎತ್ತಿನ ಹೊಳೆ ಸಭೆಗೆ ಬಿಜೆಪಿ ಬಹಿಷ್ಕಾರ. ಯೋಜನೆಗೆ ವಿರೋಧ. ಸಭೆಯಲ್ಲಿ ಮೂಡಲಿಲ್ಲ ಯಾವುದೇ ಒಮ್ಮತ. ಒಳಜಗಳದ ಮಧ್ಯೆಯೇ ಆಪರೇಷನ್ JDSಗೆ ಮುಂದಾದ ಕುಮಾರಸ್ವಾಮಿ. ಕಾಂಗ್ರೆಸ್ ಕೆಲವರನ್ನ ಸೆಳೆಯೋದಕ್ಕೆ ನಡೀತಿದೆ ಕಸರತ್ತು. ಸಮಾಜವಾದಿ ಪಕ್ಷದಲ್ಲಿ ಮುಂದುವರಿದ ಯಾದವಿ ಕಲಹ. ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಅಖಿಲೇಶ್ ವಿರುದ್ಧ ಕಿಡಿಕಾರಿದ ಶಿವಪಾಲ್. ಗುಜರಾತ್ನಲ್ಲಿ ಗಾಯಕಿಯರ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡಿನ ಸುರಿಮಳೆ. ಸಾರ್ವಜನಿಕರಿಂದ ತೀವ್ರ ಟೀಕೆ ಗುರಿಯಾಯಿತು. ಹಣ ಚೆಲ್ಲಿದ ವಿಡಿಯೋ. ನಾನು ಮೊದಲ ಸುದ್ದಿಯನ್ನು ತೆಗೆದುಕೊಳ್ಳೋದಕ್ಕೆ ಮೊದಲು ನನ್ನ ಜೊತೆಗಿರುವಂತಹ ಅತಿಥಿಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ನನ್ನ ಬಲಭಾಗದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಅನ್ವರ್ ಮಾಣಿಪ್ಪಾಡಿಯದ ಇದ್ದಾರೆ. ಹಾಗೆಯೇ JDS ಪಕ್ಷದ ಗಂಗಾಧರ್ ಮೂರ್ತಿ ಇದ್ದಾರೆ. ಮೂರಲ್ಲೂ ಕೂಡ ಈ ಒಂದು ಪ್ರೈಮ್ ನ್ಯೂಸ್ಗೆ ಸ್ವಾಗತಿಸ್ತಾ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ. ನೋಟ್ ಬ್ಯಾನ್ ಆಗಿ 50 ದಿನ ಆಗ್ತಾ ಬಂತು. ಜನಸಾಮಾನ್ಯರಿಗೆ ರಗಳೆ ಇನ್ನೂ ತಪ್ಪಿಲ್ಲ. ನೋಟ್ಗಾಗಿ ಅಲದಾಡುತ್ತಿರುವವರ ಪರದಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಅಚ್ಚೇ ದಿನಗಳು ಬರ್ತವೋ ಅನ್ನೋದೇ ನಮ್ಮ ಮುಂದಿರೋ ಪ್ರಶ್ನೆ. ಯಾಕೆಂದರೆ ನಗದು ಅಭಾವ ಹೊಸ ವರ್ಷಕ್ಕೆ ಕಡಿಮೆಯಾಗಬಹುದು ಎನ್ನುವ ಆಶಾಭಾವಕ್ಕೆ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ನೋಟು ನಿಷೇಧಗೊಂಡು 48 ದಿನಗಳು ಕಳೆದವು. ಆದರೆ ಜನಸಾಮಾನ್ಯರಿಗೆ ತಪ್ಪಿಲ್ಲ ಚಿಲ್ಲರೆ ರಗಳೆ. ಹೊಸ ವರ್ಷಕ್ಕೂ ಮುಂದುವರಿಯಲಿದೆ ಜನರ ಬವಣೆ. ನೋಟು ನಿಷೇಧಗೊಂಡು 48 ದಿನ ಕಳೆದ್ರೂ ಜನಸಾಮಾನ್ಯರಿಗೆ ರಗಳೆ ತಪ್ಪಿಲ್ಲ. ನೋಟಿಗಾಗಿ ಅಲೆದಾಡ್ತಾ ಇರೋರ ಪರದಾಟ ತೀವ್ರಗೊಂಡಿದೆ. ಬ್ಯಾಂಕ್ಗಳಲ್ಲಿ ಹಣದ ವಹಿವಾಟು ನಿರೀಕ್ಷೆಯಂತೆ ನಡೀತಾ ಇಲ್ಲ. ಜನರ ಕೈಗೆ ಹಣ ಸಿಗ್ತಾ ಇಲ್ಲ. ಬ್ಯಾಂಕ್ ATMಗಳ ಮುಂದೆ ಕ್ಯೂ ತಪ್ಪಿಲ್ಲ. ತಾವು ಪ್ರಾಮಾಣಿಕವಾಗಿ ಗಳಿಸಿದ ಹಣವನ್ನ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ RBI ದಿನಕ್ಕೊಂದು ನಿಯಮಗಳನ್ನ ಜಾರಿಗೊಳಿಸುತ್ತಲೇ ಇವೆ. ಆ ನಿಯಮಗಳು ಬಡ ಮಧ್ಯಮ ವರ್ಗದವರ ಮೇಲೆ ಗದಾಪ್ರಹಾರ ಆಗುತ್ತಲೇ ಇವೆ. ನೋಟು ನಿಷೇಧದ ಬಳಿಕ ದೇಶದಲ್ಲಿ ಎದುರಾಗಿರೋ ನಗದು ಬಿಕ್ಕಟ್ಟು ಶಮನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 50 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು. ಈ ಕಾಲಾವಕಾಶದ ಅವಧಿ ಮುಗಿತಾ ಬಂದಿದ್ರು ಕೂಡ ನಗದು ಬಿಕ್ಕಟ್ಟು ಮಾತ್ರ ಶಮನ ಆಗೋ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. RBIನಿಂದ ಹೊಸ ನೋಟುಗಳ ಮುದ್ರಣ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದೇ ಇರೋ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಕೋರಿದ್ದ 50 ದಿನಗಳ ಗಡುವು ಮುಗಿದ ನಂತರ ಕೂಡ ಬ್ಯಾಂಕುಗಳಿಂದ ಹಣ ವಿತ್ಡ್ರಾ ಮಾಡೋ ಮಿತಿ ಮುಂದುವರಿಯೋ ಸಾಧ್ಯತೆ ಇದೆ ಅಂತ ಬ್ಯಾಂಕಿಂಗ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಪ್ರಸ್ತುತ ಇರುವ ವಾರಕ್ಕೆ 24,000 ರೂಪಾಯಿಗಳ ವಿತ್ಡ್ರಾ ಮಿತಿಯನ್ನ ಮತ್ತಷ್ಟು ದಿನಗಳ ಕಾಲ ಮುಂದುವರಿಸುವುದಕ್ಕೆ ಬ್ಯಾಂಕ್ಗಳು ನಿರ್ಧರಿಸಿದ್ದು, ಹೊಸ ವರ್ಷ ಆರಂಭದಲ್ಲಿ ವಿತ್ಡ್ರಾ ಮಿತಿಯನ್ನ ಸಂಪೂರ್ಣವಾಗಿ ಹಿಂಪಡೆಯುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹೊಸದಾಗಿ ಮುದ್ರಣವಾಗ್ತಾ ಇರೋ ನೋಟುಗಳು ಚಲಾವಣೆಗೆ ಬಾರದ ಹೊರತು ನಗದು ಬಿಕ್ಕಟ್ಟನ್ನ ನಿಯಂತ್ರಿಸಲು ಸಾಧ್ಯ ಇಲ್ಲ. ಹಣದ ಹರಿವು ಹೆಚ್ಚಾದ ಬಳಿಕ ವಿತ್ಡ್ರಾ ಮಿತಿಯಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹಿರಿಯ ಬ್ಯಾಂಕ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಜನರು ಮತ್ತು ವ್ಯಾಪಾರಸ್ಥರ ಹಣದ ಬೇಡಿಕೆಯನ್ನು ಪೂರೈಸುವುದಕ್ಕೆ ಬಹುತೇಕ ಬ್ಯಾಂಕ್ಗಳು ಹೆಣಗಾಡ್ತಾ ಇದೆ. ಆರ್ಬಿಐನಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಬ್ಯಾಂಕ್ಗಳಿಗೆ ಹೊಸ ನೋಟು ಪೂರೈಕೆಯಾಗ್ತಾ ಇಲ್ಲ. ಹೀಗಾಗಿ ವಿತ್ಡ್ರಾ ಮಿತಿಯನ್ನ ಇನ್ನಷ್ಟು ದಿನ ಮುಂದುವರಿಸಬೇಕು ಅಂತ ಬ್ಯಾಂಕ್ಗಳ ಮುಖ್ಯಸ್ಥರು ಕೂಡ ಹೇಳ್ತಿದ್ದಾರೆ. ಜನಸಾಮಾನ್ಯರು ತಮ್ಮ ಹಣ ಪಡೆಯುವುದಕ್ಕೆ ನೋಟ್ ಬ್ಯಾನ್ ಆದಾಗಿನಿಂದ ಹೈರಾಣಾಗಿದ್ದಾರೆ. ಈ ಸಮಸ್ಯೆಗೆ ಮುಕ್ತಿ ಯಾವತ್ತು ಸಿಗುತ್ತೆ ಅಂತ ಗೊಣಗ್ತಾ ಇದ್ದಾರೆ. ಹೀಗಾಗಿ 30ರ ಒಳಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಮೊದಮೊದಲು ಕೇಂದ್ರದ ಕ್ರಮವನ್ನ ಮುಕ್ತ ಕಂಠದಿಂದ ಸ್ವಾಗತಿಸಲಾಗಿತ್ತು. ಆದರೆ ಇಷ್ಟು ದಿನವಾದರೂ ಸಮಸ್ಯೆಗೆ ಪರಿಹಾರ ದೊರೆಯದೇ ಇರುವುದರಿಂದ ಜನರು ಕೂಡ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಏನು 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳನ್ನು ನಿಷೇಧಿಸಿದ ಏನಾಗಿದೆ, 48 ದಿನಗಳು ಕಳೆದಿವೆ. ಈ 48 ದಿನಗಳಲ್ಲಿ 60ಕ್ಕೂ ಹೆಚ್ಚು ಹೊಸ ಆದೇಶಗಳು ಬಂದಿವೆ. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರು ಏನು ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ ಅದು ನನ್ನ ಹತ್ರ ಇದೆ. ಹಾಗೆ ಬ್ಯಾಂಕ್ ನೌಕರರ ಕಾನ್ಫೆಡರೇಷನ್ನ ಅಧ್ಯಕ್ಷರು ಇವತ್ತು ನೀಡಿರುವ ಹೇಳಿಕೆ ನನ್ನ ಬಳಿ ಇದೆ. ಹಾಗೆಯೇ ಇನ್ನೊಂದು ಹೊಸ ಆರ್ಡಿನೆನ್ಸ್ ಬರುತ್ತಂತೆ, ಆ ಸುದ್ದಿ ಕೂಡ ಇದೆ. ನನ್ನ ಮುಂದಿರುವ ಬಹುಮುಖ್ಯವಾದ ಪ್ರಶ್ನೆ, ನಮ್ಮ ಪ್ರಧಾನಿ ಸುಳ್ಳುಗಾರರಾಗಬಾರ್ದು. ಅವ್ರು BJP ಪ್ರಧಾನಿ ಅಲ್ಲ, ನಮ್ಮೆಲ್ಲರ ಪ್ರಧಾನಿ ಅಂತ ನಾನು ಪ್ರತಿದಿನ ಇಲ್ಲಿ ಕೂತು ಹೇಳ್ತಿದ್ದೀನಿ. ಪ್ರಧಾನಿಯವರೇ ಸುಳ್ಳುಗಾರ ಆದರೆ ಆ ದೇಶಕ್ಕೆ ಅದಕ್ಕಿಂತ ದೊಡ್ಡ ದುರಂತ ಇರೋದಕ್ಕೆ ಸಾಧ್ಯ ಇಲ್ಲ. ಅನ್ವರ್ ಅವರೇ, 50 ದಿನಗಳನ್ನು ಕೊಡಿ, ದೇಶದಲ್ಲಿರುವ ಎಲ್ಲ ಕಪ್ಪಣ ಗುಡ್ಡ ಹಾಕ್ತೀನಿ, ಎಲ್ಲ ಮಾಡ್ತೀನಿ ಅಂತ ನಮ್ಮ ಪ್ರೀತಿಯ ಪ್ರಧಾನಿ ಹೇಳಿದ್ರು. ಪ್ರಶ್ನೆ ಕೇಳ್ಬೋದು, ಒಂದು ನಿಮಿಷ ಪೇಷನ್ಸ್ ಇಟ್ಕೊಳ್ಳಿ ಸರ್. ಪ್ರಧಾನಿಯವರು ಸುಳ್ಳುಗಾರರಾಗಬಾರದು. ಪ್ರಧಾನಿಯವರೇ ನೀಡಿದ ಗಡುವು ಮುಗಿತಾ ಇದೆ, ಸುಳ್ಳುಗಾರರಾಗ್ತಿದ್ದಾರೆ. ಪ್ಲೀಸ್ ಹೇಳಿ. ಖಂಡಿತ ಪ್ರಧಾನಿ ಯಾವಾಗಲೂ ಸುಳ್ಳುಗಾರ ಆಗಲ್ಲ, ಅದರಲ್ಲೂ ಮೋದಿ ಖಂಡಿತವಾಗಲ್ಲ. ಸಮ್ಮತಿ ಹಾದಿಯಲ್ಲಿ 30 ತಾರೀಕು ಕಳೆದಂತ ನಮ್ಮ ದೇಶ ಖಂಡಿತವಾಗಿ ಮುಂದುವರಿಸಿದೆ. ಗದಾ ಪ್ರಹಾರ ಇಲ್ಲಿ ತನಕ ಎಲ್ಲೂ ಆಗಲಿಲ್ಲ. ನಿಮ್ಮವರೇ ಎಲ್ಲ ಕ್ಯೂಲಿ ಮುಂಚೆ, ಈಗ ಕ್ಯೂ ಕೂಡ ಅಂತ ಕ್ಯೂಗಳಿಲ್ಲ. ನಿಮ್ಮವರೇ ಆ ಕ್ಯೂ ನಿಂತವರತ್ತು ಹೋಗಿ ಕೇಳಿದಾಗ ನಮ್ಗೆ ಅಷ್ಟೇ ತೊಂದರೆ, ಸ್ವಲ್ಪ ತೊಂದರೆ ಸಹಿಸ್ಕೊಳ್ತೇವೆ, ದೇಶಕ್ಕೆ ಹಿತವಾಗ್ತದೆ, ಒಳ್ಳೆಯ ಮಾತನ್ನು ಆಡಿದ್ದಾರೆ. ಈಗಲೂ ಕ್ಯೂಲಿ ನಿಂತವರತ್ತು ಹೇಳಿದೆ ಅದೇ ಮಾತಾಡ್ತಾರೆ ಬೇಡ. ಅದು ಮತ್ತೊಂದು ವಿಷಯ ಬಯಸಿದ್ರೆ ಹೇಳಿದೆ, ಈಗ ಹೇಳ್ತೀರಿ ನೀವು ತೋರಿಸ್ತಿರೋ ಪಿಕ್ಚರ್ಗಳೇನಿದೆಯೋ ಅದು ಮೊದಲ ವಾರದ್ದು. ಈಗ ಎಲ್ಲೂ ಕೂಡ ಹೋದರೆ ಯಾವ ರೀತಿಯ ಒಂದು ತೊಂದರೆ ಕೂಡ ಇಲ್ಲ. ನಿನ್ನೆ ಕೂಡ ಅವ್ರು ಹೇಳಿದರು, ಮತ್ತೊಂದು ವಿಷಯ ಹೇಳಿದಿರಿ ನೀವು ಹೇಳ್ತಾ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತೇಳಿ. ಖಂಡಿತವಾಗಿ ಅದು ಯಾಕೆ ಚೇಂಜ್ ಮಾಡ್ತಾ ಹೋಗ್ತಿದ್ದಾರೆ ರೂಲ್ಸ್ ಅಂತ ಹೇಳಿದ್ರೆ, ಈ ಜನಗಳಿಗೆ ಸ್ಪಂದನೆಗೊಂಡು ಯಾವಾಗ ತೊಂದರೆ ಆಗುತ್ತೆ ಅನ್ನಿಸ್ತದೋ ಅವರ ಸ್ಪಂದನೆಗೋಸ್ಕರ ಮಾಡಿ ತೊಂದರೆ ಆಗದ ರೀತಿಯಲ್ಲಿ ಚೇಂಜ್ ಮಾಡ್ತಿದ್ದಾರೆ. ಮತ್ತೊಂದು ಈ ಕಳ್ಳಧಾರಿಗಳು ಯಾರಿದ್ದಾರೋ, ಕಳ್ಳಧಾರಿಗಳು ಅವರು ಭಾಳ ಹುಷಾರು. ಇದು ಬರ್ತಾ ಇದ್ದಾರೆ, ಮತ್ತೊಂದು ಹಾದಿ ಹುಡುಕ್ತಾರೆ. ಆ ಮತ್ತೊಂದು ಹಾದಿ ಹುಡುಕೆ ಬ್ಲಾಕ್ ಮಾಡಲಿಕ್ಕೆ ಆಗಾಗ ಅಮೆಂಡ್ಮೆಂಟ್ ತರಲೇಬೇಕಾಗುತ್ತೆ. ಆಗ ಅವ್ರಿಗೆ ಸಿಕ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಸಿಕ್ಕೊಂಡು ಬೀಳ್ತಾ ಇದ್ದಾರೆ. ಸಮಸ್ಯೆ ಆ ಮಾತನ್ನು ನಿಮ್ಮ ಪ್ರಕಾರ ಸಾಮಾನ್ಯ ಜನ ಎದುರಿಸುತ್ತಿರುವ ಸಮಸ್ಯೆ ಬಗೆಹರಿದಿದೆ. ರೈಟ್ ಆರ್ ಟು ವೆರಿ ಲಾರ್ಜ್ ಎಕ್ಸ್ಟೆಂಟ್. ಲಾರ್ಜ್ 8%. I would say up to 80% is problem. ನಾರಾಯಣ ಸ್ವಾಮಿ, 80% ಸಮಸ್ಯೆ ಬಗೆಹರಿದಿದೆಯಾ? 50 ದಿವಸದ ಗಡುವು ಪ್ರಧಾನಿ ಕೊಟ್ಟಿದ್ದು. ಖಂಡಿತವಾಗಿ ಬರೋದಿಲ್ಲ. ಇನ್ನು 20% ಬಗೆಹರಿದಿಲ್ಲ ಅನ್ನೋದು ಇವ್ರ ವಾದ. 5% ಬಗೆಹರಿದಿಲ್ಲ, 95% ಎಲ್ಲರದ್ದು ಇವತ್ತು ಸಮಸ್ಯೆ ಇದೆ. ಅವ್ರು ಹೇಳ್ತಾರೆ ಕ್ಯೂನೇ ಇಲ್ಲ, ಜನ ಎಲ್ಲ ಸುಖ ಸಂತೋಷ. ಅದನ್ನು ನಾನು ಒಪ್ಪಲೇಬೇಕು. ಇಲ್ಲ, ಒಳ್ಳೆ ಮಾತು ಹೇಳಿದ್ರಿ ನೀವು. ಅವ್ರು ಹೇಳಿದ್ರು ಕ್ಯೂನೇ ಇಲ್ಲ ಅಂತ. ದುಡ್ಡೇ ಇಲ್ದಿದ್ರೆ ಕ್ಯೂ ಹಾಕ್ಬೇಕು? ದುಡ್ಡೇ ಇಲ್ಲ, ಅಲ್ಲಿ ಕ್ಯೂ ಹಾಕ್ಬೇಕ್ರಿ. ಯಾರು ಬ್ಯಾಂಕ್ಗೆ ಹೋಗಿ ಚೀಮಾರಿ ಯಾಕೆ ಬರ್ತಿದ್ದಾರೆ ನಿಮಗೆ ಗೊತ್ತಾಗ್ತಿಲ್ಲ. ನೀವಿವಾಗ ನೀವು ಮಾಡೋದು ಮಾಡ್ಬಿಟ್ರಿ. ಹೇಳಿ ನೋಡಿ, ಬ್ಯಾಂಗ್ಳೂರು ಹಾಸನ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಬದಲಾವಣೆಗಳು ತರಬೇಕಾದವ್ರು ಅವರೇನೆ. ಇನ್ನು ನಾವು ಮಾಡ್ತೀವ? ಮಾಡವರೇ. ಆದ್ರೆ ಅವರು ಮಾಡ್ತಕ್ಕಂಥ ಎಲ್ಲಾ ತಪ್ಪುಗಳನ್ನು ಮಾಡಿಬಿಟ್ಟು ಈಗ ತಿಪ್ಪೆ ಸಾರ್ಸಕ್ ಕುಳಿತುಬಿಟ್ಟಿದ್ದಾರೆ. ಅವರು ಏನು ಇದು ವಾಸನೆ ಬರಬಾರ್ದು ಅಷ್ಟೇ,
ಮೇಲೆ ಮಾತ್ರ ಗಂಗಾಧರ್ ಬರ್ತೀವಿ ನೀವು ಎಸ್. ಇಲ್ಲ, ಒಂದು ಮಾನಪಾಡಿ ಸರ್ ಹೇಳ್ದಂಗೆ, ನಾರಾಯಣಸ್ವಾಮಿ ಅವ್ರು ಹೇಳ್ದಂಗೆ ಕ್ಯೂ ಯಾಕಿಲ್ಲ ಅಂತಂದ್ರೆ ಅಲ್ಲಿ ದುಡ್ಡು ಸಿಗಲ್ಲ ಅಂತ. ಒಂದು ಅದನ್ನೇ ಹೇಳಕೊಟ್ಟೆ. ಈಗ ದೇಶದಲ್ಲಿ ನೋಡಿ, ಗುಜರಾತ್ ಅಂತ ಅವ್ರದೇ ರಾಜ್ಯದಲ್ಲಿ ಒಂದು ಸಿಂಗರ್ ಮೇಲೆ ಹಾಕೋಕೆ ಹಣ ಸಿಗುತ್ತೆ. ಎರಡನೇದು ನೋಡಿ, ಈ 50 ದಿವಸಗಳಲ್ಲಿ 59ಕ್ಕಂತೂ ಹೆಚ್ಚು ತಿದ್ದುಪಡಿಗಳು ಬಂದಿದ್ದಾವೆ. ಆದರೆ ಒಂದೂ ಕೂಡ ಜನಸಾಮಾನ್ಯನ ಪರ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ಜನಸಾಮಾನ್ಯರು ಬಡತನದಲ್ಲಿ ಕ್ಯೂ ನಿಂತು, ಕೂಲಿ ಕಾರ್ಮಿಕರು ತನ್ನ ಕೆಲಸಗಳನ್ನು ಬಿಟ್ಟು 2,000 ತಗೊಳ್ಳಿಕ್ಕೆ 20,000 ತಗೊಳ್ಳಿಕ್ಕೆ ಕ್ಯೂ ನಿಂತದ್ದಂಥದ್ದು. ಆದರೆ ಇವತ್ತು ಕೂಡ ಅವರಿಗೆ ಆ ಕ್ಯೂನ ಯಾವ ಕಳ್ಳತನ ಇಟ್ಕೊಂಡ್ರು ಕೋಟ್ಯಾಧೀಶ ಯಾರು ಕ್ಯೂ ನಿಂತಿದ್ದು ಒಂದೇ ಒಂದು ಉದಾಹರಣೆ ಇಲ್ಲ. ಆದರೆ ಬಡವರಿಗೆ ಒಂದೇ ಒಂದು ತಿದ್ದುಪಡಿಯ ಕಾಯ್ದೆ ಬರಲಿಲ್ಲ. ಬರೀ ಬಡವರ ಅಕೌಂಟ್ಗಳಿಗೆ ಕನ್ನ ಹಾಕುವಂಥ ಕೆಲಸಗಳು ಬಂತು. ಜನಧನ್ ಅಕೌಂಟ್ ಅಂತ ಒಂದು ಅಕೌಂಟಿಗೆ ಅದನ್ನ ಬೀದಿಗೆ ತಂದ್ಬಿಟ್ರು. ಜನಧನ್ ಅಕೌಂಟ್ ಹೋಲ್ಡರ್ಸ್ನ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್, ಅವ್ರದೆಲ್ಲ ಫೆಸಿಲಿಟಿಗಳೆಲ್ಲ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಬಂತು. ಅಂದ್ರೆ ನಿಮ್ಗೆ ಸರ್ ನಾನು ಒಂದು ಮಾತು ಕೇಳ್ತೀನಿ. ಪ್ರಧಾನಿಯವರು ನೀವು ಅದೇ ಹೇಳಿದ್ರಿ, ಫಸ್ಟ್ ಕ್ಲಾಸ್ ವರ್ಡ್, ದೇಶದ ಪ್ರಧಾನಿ, ನಮ್ಮ ಪ್ರಧಾನಿ ಸುಳ್ಳುಗಾರ ಆಗಬಾರ್ದು ಅಂತ. ಯಾಕೆ ಸುಳ್ಳುಗಾರ ಆಗ್ತಾ ಇದ್ದಾರೆ ಅಂತಂದ್ರೆ, ನವೆಂಬರ್ 8ನೇ ತಾರೀಕು ಅವ್ರು ಹೇಳಿದ್ದೇನು, ದೇಶದ ಹಣ, ಬ್ಲಾಕ್ ಮನಿ ಮತ್ತೆ ಫೇಕ್ ನೋಟ್, ಭ್ರಷ್ಟಾಚಾರ ಮತ್ತು ಟೆರರಿಸಮ್ ಇಷ್ಟೂ ಮುಗಿದೋಗುತ್ತೆ. 60 ವರ್ಷ ನೀವು ಕ್ಯೂ ನಿಂತು ಕಾಯ್ದಿದ್ದೀರಿ, ಈಗ 50 ದಿವಸ ಕಾಲಾವಕಾಶ ಕೊಡಿ, ನಾನೆಲ್ಲ ಮುಗಿಸ್ತೀನಿ ಅಂತ ಹೇಳಿದ್ರು. ಆದರೆ 2 ದಿನಕ್ಕೆ 50 ದಿವಸಕ್ಕೆ ಬಂದಿದೆ. ಯಾವ ಬಡವನಿಗೆ, ಯಾವ ಕೂಲಿ ಕಾರ್ಮಿಕನಿಗೆ, ಯಾವ ರೈತಾಪಿ ಜನಕ್ಕೆ ಒಳ್ಳೇದಾಯಿತು ಅಂತ ಪ್ರಧಾನಮಂತ್ರಿ ಮೋದಿಗಳು ಮತ್ತೆ ನವೆಂಬರ್ 8ನೇ ತಾರೀಕು 8 ಗಂಟೆಗೆ ಬಂದ್ರಲ್ಲ, ಅದೇ ರೀತಿ ಬಂದು ಹೇಳ್ಬೇಕು, ಈ ದೇಶದ ಜನತೆಗೆ ಹೇಳ್ಬೇಕು. ಅವರು ತಾವು ಹೇಳಿದ್ರಿ ಪರಿಸ್ಥಿತಿ ಸುಧಾರಿಸ್ತಾ. ಇವತ್ತೇ ಏನು ಅಖಿಲ ಭಾರತ ಬ್ಯಾಂಕ್ ನೌಕರರ ಕನ್ಫೆಡರೇಷನ್ ನಾನು ಕೂಡ ಅದನ್ನು ಓದ್ತಾ ಹೇಳ್ತೀನಿ. ನಿಮ್ಮ ನಂತರ ಇದೆ, ನನ್ನ ಹತ್ರನೂ ಇದೆ ಸರ್. ಒಂದು ನಿಮಿಷ. ಹರ್ವಿಂದರ್ ಸಿಂಗ್, ಜನರಲ್ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ ಕನ್ಫೆಡರೇಷನ್, ಅವರು ಹೇಳಿರುವ ಹೇಳಿಕೆ ಇದೆ. ತಾನು ಅದನ್ನು ನಾನು ಓದ್ತೀನಿ. ಇವರು ಹೇಳಿಕೆ ಸತ್ಯವೋ ನಿಮ್ಮ ಹೇಳಿಕೆ ಸತ್ಯವೋ ಅದನ್ನು ನಾನು ನೋಡುವವ್ರಿಗೆ ಬಿಡ್ತೀನಿ, ನನಗೇನಾಗಬೇಕಾಗಿಲ್ಲ. ಇವರೇನು ಹೇಳ್ತಾರೆ, ದ ಗೌರ್ಮೆಂಟ್ last month announced its decision to scrap rupees 500 and 1,000 notes in a bid to flush out black money. The move on rupees 500 and rupees 1,000 notes took away nearly 15.44 lakh crore out of the system. ಇದು ನಮಗೆಲ್ಲ ಗೊತ್ತು. It will take, ಸ್ವಲ್ಪ ಗಮನಿಸಿ ಸರ್, ದಯವಿಟ್ಟು ಗಮನಿಸಿ. It will take 2 to 3 months to completely restore the pre-November 8 cash situation, a top bank official of the Bank Officers Union, Mr. Harvinder Singh, told today. I will read one more. ಇನ್ನು 3 ತಿಂಗಳ ನೀವೊಂದು ಓದಿದ್ರಿ, ನಾನು ಮತ್ತೊಂದು ಓದ್ತಾ ಇದ್ದೀನಿ. ಮತ್ತೆ ನಿಮಗೆ ಅರುಣ್ ಒಂದು ಹೇಳ್ತೆ, ಚಂದ್ರಜಿತ್ ಬ್ಯಾನರ್ಜಿ ಈಸ್ ಅ ಡೈರೆಕ್ಟರ್ ಜನರಲ್ ಆಫ್ Confederation of Indian Industries. What he says, sir, industry nim kale and banking, bank officers association, no, this is, I'm telling you, this is, he's a confederation of the Confederation of the banking industry. No, you read it. ನೀವು ಹೇಳಿದ ಕೇಳ್ತೀನಿ ನಾನು. ದಯವಿಟ್ಟು ಹೇಳ್ತೀನಿ ನಾನು. ಅನಿಲ್ ಅವ್ರು ಮಾತಾಡಿದ್ದಾರೆ. ಅರುಣ್ ತಿವಾರಿ ಬ್ಯಾಂಕರ್ ಆಲ್ಸೋ ಸ್ಪೋಕನ್. ಅರುಣ್ ತಿವಾರಿ ಹೇಳಿದ್ದಾರೆ, ಚಂದ್ರಜಿತ್ ಚಾಟರ್ಜಿ ಹೇಳಿದ್ದಾರೆ. ಓದಿ ಹೇಳ್ಬಿಡ್ತೇನೆ ನಾನು, ನೀವು ಕೂಡ ಪೇಶ ಕೇಳಬೇಕಾಗುತ್ತೆ. ನಾನು ಓದೋದನ್ನ ಇಲ್ಲಿ ಕೇಳಿ. Demonetization was a turning informal savings into formal ones. The country's top trade body and banking federation of Indian industry said to move. This will boost the credit flow. When the credit flow is boosted, ಅದು boost ಆದ ತಕ್ಷಣ ಅಲ್ಲ, ನೀವೊಂದು ಮಾತಾಡಿದ್ರೆ ಅದಕ್ಕೆ ಅದೇ ರೀತಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಅಲ್ಲ ಶಶಿಧರ್ ಬಾಯ್, ನಾನು ಶಶಿಧರ್ ಬಾಯ್, ನೀವು ಓದಿದ್ದೀರಿ ಒಂದು ವಿಷಯನ, ನಾನು ಓದ್ತೀನಿ 2 ವಿಷಯನ. ಬ್ಯಾಂಕಿನವ್ರದೇ ಇದೆ. ಸ್ವಾಮಿ ಯೂನಿಯನ್ ಬ್ಯಾಂಕ್ ಚೇರ್ಮನ್ ಇದ್ದಾರೆ ಒಬ್ರು, ಆಕ್ಸಿಸ್ ಬ್ಯಾಂಕ್ ಚೇರ್ಮನ್ ಇದ್ರು. ಯೂನಿಯನ್ ಬ್ಯಾಂಕ್ ಚೇರ್ಮನ್ ಬೇರೆ ಸರ್, ಇದು ನೌಕರರ ಕಾನ್ಫೆಡರೇಷನ್, ಅಗೇನ್ ಕಾನ್ಫೆಡರೇಷನ್ ಬ್ಯಾಂಕಿಂಗ್. ಇವತ್ತಿನ ಬ್ಯಾಂಕ್ ಅಸೋಸಿಯೇಷನ್ ಚೀಫ್ ಹೇಳಿದ್ದು ಒಂದು ಕಡೆ ಆದ್ರೆ, ಕೆಲವೇ ದಿನಗಳ ಹಿಂದೆ, 1 ವಾರದ ಮುಂಚೆ ಬ್ಯಾಂಕ್ ಅಧಿಕಾರಿಗಳು 1 ದಿನದ ಸ್ಟ್ರೈಕ್ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮನ್ನ ನೀವು ಬ್ಯಾಂಕಲ್ಲಿ ಕೊಡಿಸಿ
ಬ್ಯಾಂಕಿಗೆ ಫ್ಲೋ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಹಣ ನೀವು ಒದಗಿಸ್ಲಿಲ್ಲ ರಿಸರ್ವ್ ಬ್ಯಾಂಕ್ ಅಂತ ಅಂದ್ರೆ ನಾವು ಜನಸಾಮಾನ್ಯರುಗಳ ಹತ್ರ ನಾವು ವಿಲನ್ ಆಗ್ತೀವಿ, ವಿಲನ್ ಆಗ್ತಿದೀವಿ. ಆ ಕಾರಣಕ್ಕೆ ನೀವು ಈ ಹಣನ ಒದಗಿಸುವಂತ ವ್ಯವಸ್ಥೆ ಆಗ್ಬೇಕು ಅಂತ ಒಂದು ಸ್ಟ್ರೈಕ್ ಮಾಡಿದ್ರು. ಕರೆಕ್ಟ್ ಅಲ್ವಾ? ಇವತ್ತು ಏನ್ ಹೇಳ್ತಿದ್ದೀರಿ, ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳ್ತಿದೆ, ಇನ್ನೂ 2 ತಿಂಗಳ ಕಾಲ ವಿಡ್ರಾಲಿಂಗ್ ಇದನ್ನ ನೀವು ಇನ್ನು ಕಾಯ್ಬೇಕಾಗತ್ತೆ, ಇನ್ನೂ 2 ತಿಂಗಳು ಅಂತ ಈಗ ಹೇಳ್ತೀರಿ. ಆದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ಬೇಕು, ಫ್ಲೋ ಮಾತ್ರ ಇರುತ್ತೆ. ಬ್ಯಾಂಕ್ ಅವ್ರು ಏನ್ ಮಾಡ್ಬೇಕು, ಫ್ಲೋ ವಿಲ್ ಬಿ ದೇರ್. ಇಲ್ಲ ಸರ್, ನೀವ್ ಕೇಳಿದ್ದೇನೋ ಪ್ರಧಾನ ಮಂತ್ರಿಗಳು 60 ವರ್ಷ ಸತತವಾಗಿ ನೀವು ಕ್ಯೂನಲ್ಲಿ ನಿಂತು ಸತ್ತಿದ್ದೀರಿ ಜನಗಳೇ, ಆಮೇಲೆ ಏನು ಸಿಗ್ಲಿಲ್ಲ, ಏನು ಸಿಕ್ಕಿಲ್ಲ ನಿಮ್ಗೆ. 60 ದಿವಸ ಕಾಲಾವಕಾಶ ಕೊಡಿ, 50 ದಿವಸ ಕಾಲಾವಕಾಶ ಕೊಡಿ, 50 ದಿವಸ ಕಷ್ಟ ಸುಖಗಳನ್ನ ಸ್ವಲ್ಪ ಅನುಭವಿಸ್ಕೊಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಇನ್ನು ಲೈಫ್ ಲಾಂಗ್ ನಿಮ್ಮನ್ನ ಕ್ಯೂನಲ್ಲಿ ನಿಲ್ಸಲ್ಲ ಅಂತ ಒಂದು ವೀರಾವೇಶದ ಪೊಲಿಟಿಕಲ್ ಭಾಷಣ ಮಾಡಿದ್ರಿ. ಒಂದ್ ನಿಮಿಷ ಕಂಪ್ಲೀಟ್ ಮಾಡಿ. ವೀರಾವೇಶದ ಪೊಲಿಟಿಕಲ್ ಭಾಷಣ ಮಾಡಿದ್ರಿ. ನಲ್ಲಿ ಬರೀ ಜನಗಳ ಮಧ್ಯೆ ಚಪ್ಪಾಳೆ ಹೊಡೆಯ ಜನಗಳ ಮಧ್ಯೆ ಭಾಷಣ ನಿಮ್ದು, ವೀರಾವೇಶದ ಭಾಷಣ ಇಲ್ಲಿ ತೋರಿಸ್ತಾ ಇದ್ದಾರೆ. ಸಂಸತ್ತಲ್ಲಿ ಒಂದು ದಿವಸ ಸಂಸತ್ತಿನ ಒಳಗಡೆ ಹೋಗೋ ದಿವಸ ಅಡ್ಡ ಬಿದ್ದು ನಮಸ್ಕಾರ ಮಾಡದಂತ ಹೋದಂತ ಪ್ರಧಾನ ಮಂತ್ರಿಗಳು ಸಂಸತ್ತಿಗೆ ಬೆಲೆ ಕೊಡದಲೆ, ಸಂಸತ್ತಲ್ಲಿ ಇದನ್ನ ರಿಯಾಕ್ಟ್ ಮಾಡದಲೆ, ಸಂಸತ್ತಲ್ಲಿ ನೀವು ಹೋಗೋದೇ ಇಲ್ವಲ್ಲ, ಇನ್ನೆಲ್ಲಿ ಹೋಗೋದೇ ಇಲ್ಲ, ಮೂರು ಸಲ ಹೋಗಿದ್ದಾರೆ, ಮೂರು ಸಲ ಸಂಸತ್ತಿಗೆ ಮೂರು ಸಲ ಹೋಗಿದ್ದಾರೆ, ಮೂರು ಸಲ ಹೋಗಿದ್ದಾರೆ. ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ, ಮಧ್ಯೆ ಮಾತಾಡಿದ್ದನ್ನ ಖಂಡಿತ ಆಗಿಲ್ಲ. ನೋಡಿ, ಮೂರು ಸಲ ಸಂಸತ್ತಿಗೆ ಹೋದಾಗ ಮಾತಾಡಿ ಬಿಡ್ಲಿಲ್ಲ. ಇಲ್ಲ ಏನಾಗ್ತದೆ ಭಟ್ರೆ ಗೊತ್ತಾ, ಬೆಳಿಗ್ಗೆ ಆಗಿದ್ದಿಲ್ಲ, ಇಲ್ಲ ನಿಮ್ಮ ರಾಹುಲ್ ಗಾಂಧಿ ನೋಡಿ ಬೇಜವಾಬ್ದಾರಿ ಮಾತಾಡಿಲ್ಲ. ಅವ್ರು ಹೋದಾಗ ಇದ್ದಿಲ್ಲ. ಅಲ್ಲ ಮತ್ತೊಂದು ಹೇಳ್ತೇನೆ, ಬೆಳಿಗ್ಗೆ ಅಲ್ಲ ಒಂದು ನಿಮಿಷ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾನು. ನಂಗೆ ಹೆಲ್ಪ್ ಬೇಡ, ಐ ಡೋಂಟ್ ನೀಡ್ ಹೆಲ್ಪ್. ಲಿಸನ್ ಟು ಮಿ 1 minute. ಬೆಳಿಗ್ಗೆ ಸಂಸ್ಥೆ ಬೆಳಗಿನ ಜಾವದಲ್ಲಿ ಅವ್ರು ಗಲಾಟೆ ಮಾಡಿದಾಗ ಸ್ಪೀಕರ್ ಹೇಳಿದ್ರು ಈ ವಿಷಯ ಮಾತಾಡಲಿಕ್ಕೆ FM ಇದ್ರೆ ಫೈನಾನ್ಸ್ ಮಿನಿಸ್ಟರ್ ಸಾಕು ಮಾತಾಡ್ಲಿ ಅಂತೇಳಿ. ಅವ್ರು ಮಾತಾಡ್ತಿ ಗಲಾಟೆ ಮಾಡಿದ್ರು. ಮಧ್ಯಾಹ್ನದ ಹೊತ್ತಿಗೆ ನೀವು ಕೇಳು, ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನದ ಹೊತ್ತಿಗೆ ಅವ್ರು ಬಂದ್ರು. PM ಮಧ್ಯಾಹ್ನದ ಹೊತ್ತಿಗೆ 2:15 ಗಂಟೆಗೆ 2:15 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬಂದ್ರು. ಬಂದಾಗ ಮಾತಾಡ್ಲಿಕ್ಕೆ ಬಿಟ್ರಾ? ಒಂದ್ ನಿಮಿಷ ಹೇಳಿ, ಮಾತಾಡಿ ಬಿಡ್ಲಿಲ್ಲ ಪ್ರೈಮ್ ಮಿನಿಸ್ಟರ್ ಬಂದಾಗ. ಯಾರು ದೂರಲ್ಲ, ಯಾರು ದೂರಲ್ಲ. ಜೋರಾಗಿ ಮಾತಾಡಿದ್ರೆ ಸತ್ಯ ಸುಳ್ಳಾಗುತ್ತೆ ಅಂತ ತಿಳ್ಕೊಬೇಡಿ ನೀವು. ನಿಮಗೂ ಸದನದ ಕಲಾಪ ಗೊತ್ತು, ಇಲ್ಲಿರೋರು ಎಲ್ಲರಿಗೂ ಗೊತ್ತು. ನನಗೂ ಒಂದು 20 ವರ್ಷ ನಾನು ಅಸೆಂಬ್ಲಿ ಕೌನ್ಸಿಲ್ 30, ನನಗೂ ಸ್ವಲ್ಪ ಗೊತ್ತು, ಸ್ವಲ್ಪ ಚೆನ್ನಾಗಿ ಗೊತ್ತು ನಾನು ಅಂತ. ಇಂಥ ಮಹತ್ವದ ತೀರ್ಮಾನಗಳನ್ನು ಯಾವಾಗ ಸೆಷನ್ ಇಲ್ಲದಿದ್ದಾಗ ಯಾವುದೇ ಸರ್ಕಾರ ತೆಗೆದುಕೊಳ್ಳುತ್ತಾ, ಸೆಷನ್ ಪ್ರಾರಂಭ, ಅಧಿವೇಶನ ಪ್ರಾರಂಭವಾದ ದಿನ ಒಬಿಚುವರಿ ರೆಫರೆನ್ಸಸ್ ಎಲ್ಲ ಮುಗಿದ ಮೇಲೆ ಸರ್ಕಾರದ ಪರವಾಗಿ ಎದ್ದು ನಿಂತು ಒಂದು ಸೋಮೋಟೋ ಸ್ಟೇಟ್ಮೆಂಟ್ ಕೊಡಬೇಕು. ಸದನ ಇಲ್ಲದಿದ್ದಾಗಿಂತ ಮಹತ್ವದ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತ ಕೊಟ್ರು. ಸೋಮೋಟೋ ಕೊಟ್ರ ಅವರು ಆ ದಿವಸ ಜನತಂತ್ರದ ಬಗ್ಗೆ ಹೋಗಿ ನಿಂತು ಮಾಡ್ತಾರೆ. ಸೋಮ್ ಮಾಡ್ಕೊಂಡು ಬಂದಾಗ 2ನೇ ದಿವಸ ಬಂದ್ರು. 1ನೇ ದಿವಸ ಅವರು ಪ್ರೀ ಮೀಟಿಂಗ್ ಹೋಗಿದ್ರು, ಭಾರತ ದೇಶ ಹೊರಗೆ ಹೋಗಿದ್ರು. ಬಂದ ತಕ್ಷಣ ಬಂದಾಗ 10:30 ಗಂಟೆ ಲ್ಯಾಂಡ್ ಆದ್ರು, 2:30 ಗಂಟೆ ಬಂದ್ರು. ಬಂದಾಗ ಮಾತಾಡಲಿ ಬಿಟ್ಟರೆ ಇವರು ಬಿಟ್ಟಿಲ್ಲ. ಬಿಡ್ಲಿಲ್ಲ. 2:15 ಗಂಟೆ ಹೊಡಿದ್ರು. ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾರೆ. ಇಟ್ಸ್ ಅ ಫುಲ್ ಹೌಸ್ ಅಲ್ಲಿ ಮೆಜಾರಿಟಿ ಇರೋದು ಯಾರು ಸರ್? ಬಿಜೆಪಿ ಅಂಡ್ NDA ಅಲಯನ್ಸ್. ಒಂದು ಮಾಹಿತಿ ನೀವು ತಗೊಳ್ಳಿ, ನಾವು ತಗೊಳ್ಳೋಣ. ಪ್ರಧಾನ ಮಂತ್ರಿಗಳು 20-25 ದಿವಸ ಏನ್ ಕಲಾಪ ನಡೀತು, ಆ ಕಲಾಪದಲ್ಲಿ ಎಷ್ಟು ದಿನ ಒಳಗಡೆ ಬಂದು ನನಗೆ ಮಾತಾಡಕ್ ಬಿಡ್ಲಿಲ್ಲ ಅಂತ ಆಚೆ ಹೋಗಿದ್ದಾರೆ ಹೇಳ್ಬೇಕು ನನಗೆ. ಅಥವಾ 2 ರಿಂದ 3 ದಿನ ಬಂದಿರಬಹುದು ಅಷ್ಟೇ. 4 ಡೇಸ್ ಬಂದ್ರು, ಆಮೇಲೆ ಕಂಟಿನ್ಯೂಸ್ ಹೇಳಿ ಕೂತ್ಕೋಬೇಕಿತ್ತು. ಬಿಡ್ತಾ ಇಲ್ಲ ಅವ್ರು ಬಂದಾಗೆಲ್ಲ ಗಲಾಟೆ, ಖಾಲಿ ನಾವು ಮೆಜಾರಿಟಿ ಇದ್ರು ಕೂಡ ನಾವು ಮೆಜಾರಿಟಿ ಇದ್ರು ನಾವು ಮಾತಾಡ್ಬೇಕಾದ್ರು ಖಾಲಿ ಇವರಿಗೆಲ್ಲ, ಖಾಲಿ ಇವರಿಗೆ ಮಾತ್ರ ಅಲ್ಲ. ಪ್ರಧಾನ ಮಂತ್ರಿಗಳು ಕೂತಿದ್ರು, ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಅವ್ರು 10 ನಿಮಿಷ ಮಾತಾಡಿದ್ದು ಮನಮೋಹನ್ ಸಿಂಗ್ ಅವರು.
10 ನಿಮಿಷ ಮಾತಾಡಿದಂತ ಸಭೆನಲ್ಲಿ ಪ್ರಧಾನಮಂತ್ರಿಗಳು ಕೂತು ಕೇಳಿದ್ರು. ಅದಕ್ಕೆ ರಿಯಾಕ್ಟ್ ಕೊಡುವಂತ ಸೌಜನ್ಯತೆನೂ ಮಾಡಲಿಲ್ಲ. ರಿಯಾಕ್ಷನ್ ಕೊಡುವಂತ ಸೌಜನ್ಯತೆ ಮಾಡಲಿಲ್ಲ. ಅದೇ ಮನಮೋಹನ್ ಸಿಂಗ್ ಅವರಾಗ್ಲಿ ರಾಜ್ಯಸಭಾದಲ್ಲಿ ಯಾರು ಗಲಾಟೆ ಮಾಡ್ತಿರ್ಲಿಲ್ಲ ನಿಮ್ಗೆ ರಿಯಾಕ್ಷನ್ ಕೊಡಕ್ಕೆ. ಮನಮೋಹನ್ ಸಿಂಗ್ ಅವ್ರು ಮಾತಾಡುವಾಗ ನಿಮ್ಗೆ ಪೀಸ್ ಆಫ್ ಮೈಂಡ್ ಇರ್ತದಲ್ಲಿ ಕುತ್ಕೋಬಹುದು. ಮನಮೋಹನ್ ಸಿಂಗ್ ಜೊತೆ ಬೇರೆಯವ್ರು ಕೂಡ ಮಾತಾಡಿದ್ರು. ಅದರ ನಂತರ ರೆಸ್ಪಾನ್ಸ್ ಮಾಡಿದಾಗ ಹೇಳ್ಬಿಡ್ತೀನಿ ನಾನು. ರೆಸ್ಪಾನ್ಸ್ ಮಾಡಿದ್ರು. ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇಟ್ಕೊಂಡೆ ಹೇಳ್ತೀನಿ. ಅವರಿಗೆ ಈ ಬಾಡಿ ಲ್ಯಾಂಗ್ವೇಜ್ ಕೈ ಕಾಲು ಕಟ್ಟ ಹಾಕ್ಬಿಟ್ರೆ ಮಾತು ಬರಲ್ಲ. ಕೈ ಹಿಂಗ್ ಆಡ್ತಾ ಇರ್ಬೇಕು. ಅವರು ಆಡಿದ್ರೆ ಮಾತ್ರ ಮಾತು ಬರುತ್ತೆ. ಅದೇ ಪಾರ್ಲಿಮೆಂಟ್ ಅಲ್ಲಿ ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ ಆಗಲ್ಲ. ಆ ಕಾರಣಕ್ಕೆ ಅವ್ರು ಪಾರ್ಲಿಮೆಂಟ್ ನೀವು ತಿಳ್ಕೊಂಡಿರೋದು ನೀವು ತಿಳ್ಕೊಂಡು. ಯಾಕಂದ್ರೆ ಅಲ್ಲ ಯಾವ್ದಾಗ ನೋಡಿ ಅಲ್ಲಲ್ಲ ಯಾವ್ದು ಮಾತಾಡ್ಲಿಕ್ಕೆ ಆಗದಿದ್ರೆ ಹೀಗೆಲ್ಲ ಮಾತಾಡುದು. ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅದಿಲ್ಲ ಅಂತೇಳಿ ಜನಸಾಮಾನ್ಯರು ಇವತ್ತು ನಮ್ ಜೊತೆ ಇದ್ದಾರೆ. ಜನಸಾಮಾನ್ಯರು ಈಗ ನಮ್ ಜೊತೆ ಇದ್ದಾರೆ. ನಾಳೆ ಹಿಡ್ಕೊಂಡು ಹೋಗಿ ಪ್ರತಿಯೊಬ್ಬರ ಹತ್ರ ಹೋಗಿ 90% ನಮ್ ಜೊತೆ. ಅದ ನಂತರ 4 ಇಲೆಕ್ಷನ್ ಅದ್ರ ನಂತರ ನಾವು ಗೆದ್ದಿದ್ದೇವೆ. ಒಂದ್ ನಿಮಿಷ ಅವ್ರನ್ನ ಕರೆದಾಗ ಒಂದು ಅರ್ಧ ಗಂಟೆ ಜಾಸ್ತಿ ಇಟ್ಕೊಳ್ಳಿ. ಕೂಗಾಟಕ್ಕೆ ಅರ್ಧ ಗಂಟೆ ಕೊಟ್ಬಿಡಿ ಅವ್ರಿಗೆ. ವಿಷಯ ಮಾತಾಡೋದನ್ನ ಹೇಳಿ ಅವ್ರಿಗೆ. ಮತ್ತೇನ್ ಮಾಡಿ ವಿಷಯದ ಮೇಲೆ ಮಾತಾಡ್ತಾರೆ. ಅವ್ರು ಓದಿದ್ರು ನಂಗೆ ಓದಿ ಬಿಟ್ರ ಹೇಳಿ. ಇನ್ನೂ ನಾನು ಓದ್ತೇನೆ. ಅಲ್ಲ ನೀವು ಓದಿದ್ರೆ ನಂಗೆ ಓದ್ಬೇಕು. ಅಲ್ಲ ನೀವು ಓದಿದ್ರೆ ಶಶಿ ಭಟ್ರವ್ರೆ ನನಗೂ ಓದ್ಲಿಕ್ಕೆ ಬಿಡ್ಬೇಕು. ಈಗ ನಾನು ಹೇಳ್ತೀನಿ ಇದೇನೆ ಹೇಳಿ. ಏನು ಈ ಬ್ಯಾಂಕ್ ಆಫೀಸರ್ಸ್ ಕನ್ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಹರವಿಂದರ್ ಸಿಂಗ್ ಏನಿದ್ದಾರೆ ಅವರು ಇನ್ನೊಂದು ಮಾತು ಹೇಳಿದ್ದಾರೆ. ಇಫ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಕೇಳಿಸ್ಕೊಳ್ಳಿ ಸರ್, ಇಫ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಸ್ ಗೆಟಿಂಗ್ 20 lakhs to 30 lakhs rupees, it will not be able to give rupees 24,000 to even 100 customers. ಅವರು ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟದ ಅಧ್ಯಕ್ಷರು. ಯಾವ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಯಾವುದೋ ಬ್ಯಾಂಕಿನ ಅಧ್ಯಕ್ಷನೂ ಅಲ್ಲ. ಇಡೀ ಈ ದೇಶದಲ್ಲಿರುವ ಬ್ಯಾಂಕ್ ಅಧಿಕಾರಿಗಳನ್ನ ಪ್ರತಿನಿಧಿಸುವ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾರೆ. ಕೇಳಿ ಸರ್, ವಿತ್ ಪೊಲಿಟಿಕಲ್ ಅಲಯನ್ಸ್ ಹೇಳಿ ಏನ್ ಮಾಡೋಣ ಹೇಳಿ. ನೀವು ಸರ್ ನನಗೆ ಅಂಕಿಅಂಶ ತಗೊಂಡು ಕೊಡಿ. ದಿನಕ್ಕೆ 20 ರಿಂದ 30 ಲಕ್ಷ ರೂಪಾಯಿ ಒಂದು ಬ್ಯಾಂಕ್ ಶಾಖೆಗೆ ಕೊಡ್ತಿದ್ದೀರಿ, ಹೌದು ಅಲ್ವೋ? ಒಂದ್ ಕಡೆ ಜಾಸ್ತಿ ಕೊಡ್ತಿದ್ದೀರಿ. ನೀವು 20 ರಿಂದ 30 ಲಕ್ಷ ರೂಪಾಯಿ ಒಂದು ಶಾಖೆಗೆ ಕೊಟ್ರೆ ನೀವು ಎಷ್ಟದ್ದು ಹಣವನ್ನು ಹಂಚಕ್ಕಾಗುತ್ತೆ? ಅದೇ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ನೋಡಿ ಇನ್ನೊಂದು ಹೇಳ್ತೀನಿ. ಮಿಸ್ಟರ್ ಸಿಂಗ್ said that there is a very remote possibility of the RBI easing withdrawal restrictions after December 30. ಡಿಸೆಂಬರ್ 30 ನಂತರ ದಯವಿಟ್ಟು ಕರಿತೀನಿ, ತಾವು ಬರಬೇಕು, ನಾವು ನೀವು ಮಾತಾಡಬೇಕು, ನೀವು ಸಿಟ್ ಮಾಡ್ಕೋಬಹುದು, ನಿಮ್ಗೆ ಫುಲ್ ಅವಕಾಶ ಕೊಡ್ತೀರಿ, ಡಾಕ್ಯುಮೆಂಟ್ಸ್ ತರ್ಬೋದು. ಇವರು ಹೇಳ್ತಾರೆ ಡಿಸೆಂಬರ್ 30 ನಂತರ ಕೂಡ ಯಾವ ರಿಸ್ಟ್ರಿಕ್ಷನ್ಸ್ಗಳು ಇವತ್ತಿನ ದಿನ ಏನು ಗ್ರಾಹಕರ ಮೇಲಿದೆ ಅದನ್ನ ಈಸ್ ಔಟ್ ಮಾಡೋಕ್ಕಾಗಲ್ಲ. ಇದೇ ರಿಸ್ಟ್ರಿಕ್ಷನ್ಸ್ ಇನ್ನೂ 2-3 ತಿಂಗಳ ಕಾಲ ಮುಂದುವರಿಯುತ್ತೆ. ಏನಿದು ಜನರಿಗೆ ಕಿರುಕುಳ, ಹೌದು ಅಲ್ವಾ? ನನ್ನ ದುಡ್ಡು ನೋಡಿ ಬೆಳಗ್ಗೆ ಹೋಗಿ ಬ್ಯಾಂಕ್ ಮುಂದೆ ನಿಂತ್ಕೊಳ್ಳ. ಒಂದು ಹೇಳ್ತೀನಿ ನಾನು, ಜನಗೆ ಇಲ್ಲಿ ತನಕ ಕಿರುಕುಳ ಕೊಟ್ಟು ಯಾರು ಹೇಳಿಲ್ಲ. 10% ಹೇಳಿರ್ಬೋದು. ಈಗ ಶುರುವಾಗಿದೆ. ಈಗ ನೀವ್ಯಾರು ಮೈಕ್ ಹಿಡಿಯೋದಿಲ್ಲ. ಅಲ್ಲ ಈಗ ನೀವು ಮೈಕ್ ಹಿಡಿಬೇಕೀಗ. ಕಿರುಕುಳ ಆಗಿಲ್ಲ ಅವ್ರಿಗೆ. ತಾಯಿಯ ಪ್ರಸವ ವೇದನೆ, ಇದೊಂದು ತಾಯಿಯ ಪ್ರಸವ ವೇದನೆ ಇದ್ದಾಗೆ. 50 ವರ್ಷ ಆದ ನಂತರ ಆ ಸುಖ ಬರುತ್ತೆ ಮಗು ಬಂದಾಗ. ಅದೇ ರೀತಿಯಲ್ಲಿ ಸಮೃದ್ಧಿ ಹಾದಿಯಲ್ಲಿ ನಾವು January 1 ಹೋಗುವ ರೀತಿ ನೋಡಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇದೇ ಕಾರಣಕ್ಕೆ ಯಾರು ಆರ್ಥಿಕ ಸಮೃದ್ಧಿ ಹಾದಿಯಲ್ಲಿ ಖಂಡಿತ ನಿಜವಾಗ್ಲೂ ಬರ್ತಿಕೊಳ್ಳಿ. January 1 ನಿಂದ 2 ನಿಂದ ನಾವು ನಮ್ಮ ದೇಶ ಆರ್ಥಿಕ ಸಮೃದ್ಧ ಹಾದಿಯಲ್ಲಿ ಹೋಗಿ ನಡೀತೀವೋ ಇಲ್ಲೋ ಅಂತೇಳಿ ನೀವೇ ಹೇಳ್ಬೇಕಾಗುತ್ತೆ. ಒಂದ್ ನಿಮಿಷ ಸರ್, ಅದನ್ನೇ
ನೀವ್ ಹೇಳ್ಬೇಕಾಗುತ್ತೆ. ಸರ್, ಜನವರಿ 10ನೇ ತಾರೀಕಿಗೆ ಜಾನ್ವರಿ 10ನೇ ತಾರೀಕಿಗೆ ನಾನು ಕರಿಬೇಕು. ಜಾನ್ವರಿ 10ನೇ ತಾರೀಕಿಗೆ ನಾನು ಕರಿಬೇಕು. ನಾನು ಬರ್ತೇನೆ. ಒಂದೇ ನಿಮಿಷ. ನೀವು ಹೇಳಿದಂತ ವರ್ಡ್ ಜನವರಿ 1ನೇ ತಾರೀಕಿಂದ ಬಂದ್ರೆ ನಾವು ಖುಷಿ ಪಡ್ತೀವಿ, ಅಲ್ಲೇ ನೋ ಡೌಟ್. ಆದ್ರೆ ನಿಮ್ ಮೇಲೆ ಯಾಕೆ ಖುಷಿ ಪಡಕ್ಕೆ ಆಸೆ ಪಡ್ತಾ ಇಲ್ಲ ನಾವು ಅಂದ್ರೆ, ಖಂಡಿತ ಖುಷಿ ಪಡ್ತೀರಾ? ಹೇಳಿದ್ದು ಇಲ್ಲಿವರೆಗೂ ಒಂದು ಸಣ್ಣದು ನಡೆದಿಲ್ಲ. ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿ ಅಂತ ಹಿಡಿದು ಒಳಗಾಗ್ತಾ ಇದ್ದಾರೆ. ಇಲ್ಲ ಸರ್, ಎಷ್ಟು ಮಂದಿ ಈಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತಾ ಇದೆ. ನಿರ್ಮೂಲನೆ ಆಗ್ತಾ ಇದೆ. ಅವಶ್ಯಕತೆ ಇರಲಿಲ್ಲ ಸರ್. ಖಂಡಿತವಾಗಿ ನೋಡಿ. ಈಗ ಇದು ಬಿಗಿನಿಂಗ್ ಅಂತ ಹೇಳಿ ಬರೋ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಹೇಳಿದ್ದಾರೆ. ತಾವೇನು ಇವತ್ತೇನು ಜನವರಿ 1, 2 ಹೊತ್ತಿಗೆ ಸಮೃದ್ಧಿ ದಾರಿಯಲ್ಲಿ ಮುಂದುವರಿತೆ ಅಂದಿದ್ರೆ ಅದನ್ನ ನಮ್ಮಲ್ಲಿ ದಾಖಲೆ ರಿಕಾರ್ಡ್ ಇರುತ್ತೆ. 2ನೇ ತಾರೀಕು ನೀವು ಬರ್ತೀರಿ, ಮಾಡ್ತೀರಿ. ಒಂದೊಮ್ಮೆ 10ನೇ ತಾರೀಕು ಎಲ್ಲ ಸಮಸ್ಯೆ ಸರ್ 10ನೇ ತಾರೀಕು ಕರಿಬೇಕು. 10ನೇ ತಾರೀಕಿಗೆ ಕೇಳಿ ಸರ್, ಕರಿಬೇಕು. ಒಂದು ನಿಮಿಷ. 10ನೇ ತಾರೀಕು ಓಕೆ, 10ನೇ ತಾರೀಕು ತಮ್ಮನ್ನು ಕರಿತೀನಿ. ಈ ಎಲ್ಲ ಸಮಸ್ಯೆ ಬಗೆಹರಿದಿದ್ರೆ ನಾನು ಇವತ್ತು ಮಾಡಿರುವ ಮಾತಿಗೆ ವಿಷಾದ. ಅದೆಲ್ಲ ಹೇಳ್ತಿದ್ದು ಸ್ವಾಮಿ, ನಾನು ಹೇಳಿದ ಮಾತು ಕೇಳಿ. ಸಮೃದ್ಧ ಹಾದಿಯಲ್ಲಿ ಮುಂದುವರಿತೇವೆ ನಾವು ಹೇಳಿದ ನಾನು ಮಾತು ಕೇಳಿ. ತಕ್ಷಣ ಎಲ್ಲ ಬಂದು ಬೀಳಲ್ಲ ನಿಮ್ಗೆ. ತಕ್ಷಣ ಅವ್ರಿಗೆ ಹೇಳ್ತಾರೆ, ತಕ್ಷಣ ಎಲ್ಲ ಒಂದು ಬೀಳಲ್ಲ. ಸಮೃದ್ಧ ಹಾದಿಯಲ್ಲಿ ನಾವು ಮುಂದುವರಿದು ಕಂಡೇ ಕಾಣ್ತೀರಾ. 10ನೇ ತಾರೀಕು ಇಲ್ಲ, 10ನೇ ತಾರೀಕು ಈಗಲೇ ಕಾಣ್ತಾ ಇದ್ದೀರಾ. ಈಗಲೇ ಕಾಣ್ತಾ ಇದ್ದೀರಾ. ಅಯ್ಯೋ ಖಂಡಿತ ಇಲ್ಲ. ನೋಡಿ ಸ್ವಾಮಿ, ನಾನು ನಾನೀಗ ಮಾತಾಡ್ತಿರೋದು ಅಪೋಸಿಷನ್ ಜೊತೆ. ನಾನು ಒಬ್ಬರೇ ಮಾತಾಡ್ತೀನಿ. ಯಾಕೆಂದ್ರೆ ನೀವೀಗ ನೋಡಿ, ಈಗ ಹೇಳಿದ್ರಿ ಜನವರಿ 10ನೇ ತಾರೀಕು ಮೇಲೆ ದೇಶ ಸಮೃದ್ಧದ 10ನೇ ತಾರೀಕಲ್ಲ ಹೋಗುತ್ತೆ ವೀಕ್ಷಿಸ್ತೀರಿ ಅಂತ ಹೇಳ್ತಿದ್ರಿ. ಆದ್ರೆ ನಿಮ್ಮ ಪ್ರಧಾನ ಮಂತ್ರಿಗಳು ನವೆಂಬರ್ 8ನೇ ತಾರೀಕು ಅನೌನ್ಸ್ ಮಾಡಿದ ದಿವಸ ಈ ವರ್ಡ್ ಹೇಳ್ಬಿಟ್ಟಿದ್ರೆ ನಾವು ಒಂದು 5 ವರ್ಷನೋ 10 ವರ್ಷನೋ ಕಾಯ್ತಿದ್ವಿ. ನೀವ್ ಹೇಳಿದ್ದೇನು? ಒಂದ್ ನಿಮಿಷ ಇರಿ, ಪ್ಲೀಸ್ ಒಂದ್ ನಿಮಿಷ ಇರ್ಬೇಕು ದಯವಿಟ್ಟು. ನವೆಂಬರ್ 8ನೇ ತಾರೀಕು ಏನ್ ಹೇಳಿದ್ರಿ? 60 ವರ್ಷಗಳ ಕಾಲ ಜನ ಬೀದಿನಲ್ಲಿ ಕ್ಯೂಗೆ, ರೇಷನ್ಗೆ ಮತ್ತೊಂದು ನಿಂತಿದ್ರಿ, ಕ್ಯೂ ನಿಂತಿದ್ರಿ. ನನಗೆ 50 ದಿನ ಅವಕಾಶ ಕೊಡಿ, ಕಷ್ಟಗಳು ಬರ್ತವೆ, ಅನುಭವಿಸಿ, ಇನ್ನು ಮುಂದಿನ ದಿನಗಳಲ್ಲಿ ಜೀವನ ಪರ್ಯಂತ ಕ್ಯೂ ಅಂತ ಹೇಳಿದ್ರಿ. ಯಾವಾಗ ಬರುತ್ತದೋ? 60 ವರ್ಷದ ಭ್ರಷ್ಟಾಚಾರನ ತೊಳೆಯಕ್ಕೆ 2 ವರ್ಷ ಸಾಕಾಗಲ್ಲ. ಜಾನ್ವರಿ 8ನೇ ತಾರೀಕು ಕುಡಿಯುತ್ತೀರಿ ಅವಾಗ. ಹೆಂಗ ನಿಮ್ಮನ್ನ ಯಾವತ್ತೊಂದು ಹೇಳಲ್ಲ. ಅದರ ಫಲ ನೋಡಿ, ಯಾವ್ದು ಕೂಡ ಫಲ ತಕ್ಷಣ ಬಂದ್ಬಿಡಲ್ಲ. ಬರ್ತಾ ಇರುತ್ತೆ. ವಿರಾಮವನ್ನು ತಗೋಬೇಕು. ಬಟ್ ನಾನು ಸ್ಪಷ್ಟಪಡಿಸ್ತೀನಿ, ನನ್ನ ಆತ್ಮೀಯ ಸ್ನೇಹಿತರಾಗಿರುವ ಭಾರತೀಯ ಜನತಾ ಪಕ್ಷದ ಅನ್ವರ್ ಮಣಿಪಾಡಿಯವರು ಹೇಳಿದ ಮಾತು, ಪ್ರಧಾನಿ ಅವರು ಏನು 50 ದಿನಗಳ ನಂತರ, ಸರ್ ಒಂದ್ ನಿಮಿಷ ಮಾತಾಡ್ತೀರಿ, ಮಾತಾಡಿ ಗುರುಗಳ. 50 ದಿನಗಳ ಏನು ಒಂದು ಗಡುವನ್ನ ಕೇಳಿದ್ರು. ಇನ್ನು 2 ದಿನಗಳಲ್ಲಿ 50 ದಿನಗಳ ಆಗುತ್ತೆ ಇದೆ. ಅದಾದ ಮೇಲೆ ಮತ್ತೆ 10ನೇ ತಾರೀಕು ಏನಿದೆ ಅಲ್ಲಿವರೆಗೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಆರ್ಥಿಕ ಸಮೃದ್ಧಿ ಹಾದಿಯಲ್ಲಿ ತಾವೆಲ್ಲರೂ ನೋಡ್ತೀರಾ, ಆನಂದ ಪಡ್ತೀರಾ. ನಾನು ಪ್ರಿಯ ವೀಕ್ಷಕರೇ, ನಾನು ಹೇಳಿದೆ ಸರ್ ಒಂದು ನಿಮಿಷ. 10ನೇ ತಾರೀಕು ನಾನು ಮತ್ತೆ ಅನ್ವರ್ ಮಾನಪ್ಪಾಡಿ ಅವರನ್ನ ಈ ಸ್ಟುಡಿಯೋ ಕರಿತೀನಿ. ಇವತ್ತು ಏನು ಸಾಮಾನ್ಯ ಜನ ಏನು ತೊಂದರೆ ಅನುಭವಿಸ್ತಿದ್ದಾರೆ, ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ತೊಂದರೆ ಅನುಭವಿಸ್ತಿದ್ದಾರೆ, ದಿನಗೂಲಿ ನೌಕರರು ಏನು ತೊಂದರೆಯನ್ನು ಅನುಭವಿಸ್ತಿದ್ದಾರೆ, ಆ ಜನಸಾಮಾನ್ಯರ ತೊಂದರೆ ಬಗೆಹರಿದು ಮಾನಪ್ಪಾಡಿ ಅವರು ಹೇಳಿದಾಗೆ ದೇಶ ಸಮೃದ್ಧ ಪಥದಲ್ಲಿ ನಗಾಲೋಟವನ್ನು ಪ್ರಾರಂಭಿಸಿದರೆ ಅವರ ಎದುರುಗಡೆ ಇವತ್ತು ನಾನು ಆಡಿರುವ ಮಾತುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸೋದಕ್ಕೆ ಸಿದ್ಧನಿದ್ದೀನಿ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಇದ್ರ ಮುಂದೆ ಕೂಡ ಪ್ರಶ್ನೆ ಇದೆ. ಒಂದೊಮ್ಮೆ ಬಗೆಹರಿದಿದ್ರೆ ಮಾನಪ್ಪಾಡಿ ಅವ್ರು ಏನು ಹೇಳ್ತಾರೆ?
ಬರ್ತಾರೆ 10ನೇ ತಾರೀಕಿಗೆ ಅಗ್ರಿ he will come he will come I will come to he will come I will come to show you the progress. yes 10th you will sit again will sit ನಿಮ್ಮನ್ನು again. ಕರೀತೀನಿ ಬನ್ನಿ ಮಾಡಪ್ಪಾಡಿ ಅವರು With ಅಂಕಿಅಂಶ ಆಧಾರದ ಮೇಲೆ ಬರಲ್ಲ. with ಅಂಕಿಅಂಶದ ಇವ್ರು ಬರಲ್ಲ. with ಯಾಕೆಂದ್ರೆ ಅಂಕಿಅಂಶ ಆಧಾರದ ಮೇಲೆ ಇಟ್ಕೊಂಡು ಬರ್ತೀನಿ ನಾನು. ಪ್ಲೇ ಮಾಡಿಸ್ತೀನಿ ಅಂಕಿಅಂಶ ಆಧಾರ ಇಟ್ಕೊಂಡು ಬರ್ತೀನಿ ನಾನು. ನಾನು ತಪ್ಪು ಮಾತಾಡಿದ್ರೆ ನಾನು ತಪ್ಪು ಮಾತಾಡಿ ನೋಡಿ ನಾನು ಆ ದಿವಸ ಅಂಕಿಅಂಶದ ಆಧಾರದ ಇಟ್ಕೊಂಡು ಬರ್ತೀನಿ ನಾನು. ಬನ್ನಿ. ಸೊ 48 ದಿನಗಳ ಹಿಂದೆ ನರೇಂದ್ರ ಮೋದಿ ಅವರು ಇಂಥ ಒಂದು ತೀರ್ಮಾನವನ್ನು ಪ್ರಕಟಿಸಿದಾಗ ನಾನು ಒಂದಿದೆ ಏನು ಅಂತಂದರೆ ಈಸ್ ಅ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ. ದುರ್ಬಲನಾದ ವ್ಯಕ್ತಿ ಇಂಥದನ್ನು ಪ್ರಕಟಿಸೋಕೆ ಸಾಧ್ಯ ಇಲ್ಲ. ಸೊ ತುಂಬ ಪವರ್ಫುಲ್ ಆದ ಪ್ರಧಾನಿ ಅನ್ನುವ ಮಾತನ್ನು ನಾವು ಆಡಿದ್ವಿ. ಈ 48 ದಿನಗಳಲ್ಲಿ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾನು ಅದನ್ನು ಇನ್ನು 2 ದಿನ ಕಳೆದ ಮೇಲೆ 50ನೇ ದಿನ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಫಸ್ಟ್ ಪ್ರಧಾನಿಯವರು ನೀಡಿದ ಹೇಳಿಕೆ ಏನಿತ್ತು ಅದು ಈ ದೇಶದಲ್ಲಿರುವ ಕಪ್ಪು ಹಣ ಏನಿದೆ ಆ ಎಲ್ಲ ಕಪ್ಪು ಹಣವನ್ನು ವೈಟ್ ವಾಶ್ ಮಾಡಿ ಕಿತ್ತು ಒಗೆದು ಬಿಡ್ತೀನಿ ನೋಡಿ ಎಲ್ಲ ಬರುತ್ತೆ ಅಂತ. ಈಗ 500 ಮತ್ತು 1000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ ಮೇಲೆ ಹೊರಗೆ ಬಂದಿರುವ ಕಪ್ಪು ಹಣ ಎಷ್ಟು ಅನ್ನುವ ವಿವರವನ್ನು ರಿಸರ್ವ್ ಬ್ಯಾಂಕ್ ಕೊಡಬೇಕಾಗತ್ತೆ, ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ. ಏನು ಈಗ 14 ಲಕ್ಷ ಚಿಲ್ಲರೆ ಕೋಟಿ ಹಣ ಬಂದಿದೆ, ಇದೆಲ್ಲ ಕಪ್ಪು ಹಣನಾ? ಕಪ್ಪು ಹಣ ಯಾವುದು? ಮೋಸ ಮಾಡಿದವ್ರು ಯಾರು? ದೇಶಕ್ಕೆ ಆರ್ಥಿಕತೆ ಕುಸಿಯುವಂತೆ ಮಾಡಿದವ್ರು ಯಾರು? ಕಪ್ಪು ಹಣ ಒಂದು ಸಪ್ರೇಟ್ ಎಕಾನಮಿ ಈ ರೀತಿ ಸೃಷ್ಟಿಗೊಳ್ಳೋದ ಕಾರಣ ಇದನ್ನೆಲ್ಲ ಅವರು ಪ್ರಕಟ ಮಾಡಬೇಕಾಗುತ್ತೆ. ನಾವು ಮಾಡ್ತಾರೆ ಅನ್ನುವ ನಿರೀಕ್ಷೆ ಇಟ್ಕೊಳ್ಳೋಣ. ಆದರೆ ಸ್ವಲ್ಪ ದಿನ ಕಳೀತಾ ಇದ್ದ ಹಾಗೆ ಕಪ್ಪು ಹಣದ ವಿಚಾರವನ್ನು ಕೈಬಿಟ್ಟು ಆಡಳಿತಾರೂಢ ಪಕ್ಷ ಡಿಜಿಟಲ್ ಎಕಾನಮಿ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತು. ಎಲ್ಲವನ್ನ ಡಿಜಿಟಲೈಸ್ ಮಾಡ್ತೀವಿ, ಕ್ಯಾಶ್ಲೆಸ್ ಎಕಾನಮಿ, ಡಿಜಿಟಲೈಸ್ಡ್ ಎಕಾನಮಿ ಅನ್ನುವ ಮಾತನ್ನು ಆಡೋದಕ್ಕೆ ಶುರು ಮಾಡ್ತು. ದೇಶದ ಜನ ಕಪ್ಪು ಹಣವನ್ನು ಮರೆತು ಅಬ್ಬಾ ಇನ್ನು ಕ್ರೆಡಿಟ್ ಕಾರ್ಡ್ ಇಟ್ಕೋಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮಿಷಿನಿಗೆ ಹಾಕಿ ಉಜ್ಜಬೇಕು, ಇನ್ನೇನೋ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಕ್ಯಾಶ್ಲೆಸ್ ಎಕಾನಮಿ ಏನಿದೆ ಅದು ಭಾರತ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿ ಆಗ್ಬೋದು ಅಂತ ಜನ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದಾಗಲ್ಲ ಆಗತ್ತೆ ಅನ್ನುವ ಚರ್ಚೆ ಪ್ರಾರಂಭ ಆಗ್ತಿದ್ದಾಗೆ ಇಡೀ ಜನರ ಲಕ್ಷ್ಯ ಬೇರೆ ಕಡೆಗೆ ತಿರುಗುವಂಥ ವಾತಾವರಣ ಸೃಷ್ಟಿಯಾಯಿತು. ಅದು ಯಾವುದು ಅಂದರೆ ಇಡೀ ಬ್ಯಾಂಕ್ ಏನು ವ್ಯವಸ್ಥೆ ಇದೆ, ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವವರೆಲ್ಲ ಕಳ್ಳರು. ಮೋದಿಜಿ ಎಲ್ಲ ಮಾಡಿದರೂ ಕೂಡ ಇವರು ದುಡ್ಡನ್ನು ಶ್ರೀಮಂತರಿಗೆ ಕೊಡ್ತಿದ್ದಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಜನರ ಲಕ್ಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಈಗ ಜನ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಏನು ಈ ಕ್ಯಾಶ್ 500 ರೂಪಾಯಿ ಮತ್ತು 1000 ರೂಪಾಯಿ ಬ್ಯಾನ್ನಿಂದ ಆಗಿರುವ ಪರಿಣಾಮಕ್ಕೆ ಹೊಣೆ ಯಾರಯ್ಯ ಅಂದರೆ ಪಾಪ ಬ್ಯಾಂಕ್ ಕ್ಲರ್ಕ್ಗಳ ತಲೆ ಮೇಲೆ ಹಾಕ್ಬಿಟ್ಟು ಯಾರೋ ಕಳ್ಳರು ಸಿಕ್ಕಿರ್ಬೋದು, ಒಬ್ಬರೊಬ್ಬರು ಇಡೀ ವ್ಯವಸ್ಥೆಯಲ್ಲಿ ಇದ್ದಂಗೆ ಇದ್ದೇ ಇರ್ತಾರೆ. ಆದರೆ ಇಡೀ ಜನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅನುಮಾನದಿಂದ ನೋಡ್ತಾ ಬ್ಯಾಂಕ್ ಒಳಗಡೆ ಕೂತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕಳ್ಳನು, ಸುಳ್ಳನು, ಅಯೋಗ್ಯನು, ದುಷ್ಟನು, ಭ್ರಷ್ಟರ ಜೊತೆ ಸಂಬಂಧ ಹೊಂದಿದವನು ಆಗಿದ್ದಾನೆ ಅಂತ ಜನ ಅಂದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗೋಯಿತು. ಈಗ ಜನ ಬ್ಯಾಂಕ್ ಅಧಿಕಾರಿಗಳನ್ನ ಬೈತಾರೆ. ಆ ಕಾರಣಕ್ಕೆ ನನಗನ್ನಿಸುತ್ತೆ ಇವತ್ತೇನು ಬ್ಯಾಂಕಿಂಗ್ ನೌಕರರು ಮುಷ್ಕರ ಮಾಡಿದ್ರು ಅದೇ ರೀತಿ ಹೇಳಿಕೆಗಳನ್ನು ಕೊಟ್ಟರು. ಇದರ ನಡುವೆ ಏನು ನಡೀತಾ ಒಂದು ಸ್ಟೋರಿ ಇದೆ, ಅದನ್ನ ನೋಡ್ಬಿಟ್ಟು ನಾವು ಚರ್ಚೆ ಮಾಡೋಣ. ಆ ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಗುಜರಾತ್ ಇದಕ್ಕೆ ಸಂಬಂಧ ಇದೆ. ಗರಿಷ್ಠ ಮುಖಬೆಲೆಯ ನೋಟ್ ಬ್ಯಾನ್ನಿಂದಾಗಿ ಇಡೀ ದೇಶವೇ ಹಣ ಮತ್ತು ಚಿಲ್ಲರೆ ಸಮಸ್ಯೆಗೆ ಒಳಗಾಗಿದೆ. ಬ್ಯಾಂಕ್ ಮತ್ತು ATMಗಳಲ್ಲಿ ದುಡ್ಡೇ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಪ್ರಧಾನಿ ತವರು ರಾಜ್ಯ ಗುಜರಾತ್ನ ನವಸಾರಿಯಲ್ಲಿ ಗಾಯಕಿಯರಿಬ್ಬರ ಮೇಲೆ ದುಡ್ಡಿನ ಸುರಿಮಳೆ ಹರಿಸಲಾಗಿದೆ. ಶ್ರೀ ಗುಜರಾತ್ ಕ್ಷತ್ರಿಯ, ಒಂದು ನಿಮಿಷ ಸರ್ ಹೇಳಿ ಮುಗಿಸ್ಬಿಡ್ತೀರಿ. ಕ್ಷತ್ರಿಯ ಕಡೆಯ ಸಮಾಜ ವತಿಯಿಂದ ಗಾಯನ ಕಾರ್ಯಕ್ರಮವನ್ನು, ಡ್ಯಾನ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಗಾಯಕಿಯರಾದ ಫರೀದಾ ಮೀರ್ ಹಾಗೂ ಮಾಯಾಬಾಯಿ ಅಹಿರ್ ಮೇಲೆ ದುಡ್ಡಿನ ಮಳೆ ಹರಿಸಲಾಗಿದೆ. 10 ಹಾಗೂ 20 ರೂಪಾಯಿ ಮುಖಬೆಲೆಯ ಬರೋಬ್ಬರಿ 40 ಲಕ್ಷ ರೂಪಾಯಿ ಹಣ ಗಾಯಕಿಯ ಮೇಲೆ ಸುರಿಸಲಾಗಿದೆ. ಈ ಕುರಿತು ಆಯೋಜಕರನ್ನು ಪ್ರಶ್ನಿಸಿದರೆ ಈ ಹಣವನ್ನು ಸಮಾಜ ಸೇವೆಗೆ ಬಳಸುವುದಾಗಿ ಹೇಳಿದ್ದಾರೆ.
40 ಲಕ್ಷ ರೂಪಾಯಿ. ಇಲ್ಲಿ ಬ್ಯಾಂಕ್ಗಳ ಮುಂದೆ 2,000ಕ್ಕೆ 3,000ಕ್ಕೆ ಜನ ಕಾಯ್ತಾ ಇದ್ದಾರೆ ಅನ್ನುವ ಮಾತನ್ನು ನಾವು ಹೇಳಿದರೆ ನಮ್ಮ ಸ್ನೇಹಿತರಾದ ಅನ್ವರ್ ಮಾಣಿಪ್ಪಾಡಿಯವರು ಬೇಜಾರ ಮಾಡ್ಕೋತಾರೆ. ದೃಶ್ಯ ನೋಡಿದಾಗ ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅದರ ಮೇಲೆ ಖಂಡಿತವಾಗಿ ಎಂಕ್ವೈರಿ ಆಗಬೇಕು. ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಸಿಗಲೇಬೇಕು. ಮತ್ತು ಅದು ಯಾವ ರೀತಿಯ ನೋಟುಗಳು, ಎಂಥ ನೋಟುಗಳು ಕೂಡ ಅಂತ ಯಾರು ಮಾಡಿದ್ರು, ಹೊಸ ನೋಟ್ ಅದು. ಯಾರು ಮಾಡಿದ್ರ ವಿಷಯದಲ್ಲಿ ಮಾಡಲೇಬೇಕದು, ಅಲ್ಲ ಮಾಡಲೇಬೇಕದು. ಮಾಡಿ ಯಾರು ಆಯೋಗಕರು, ಯಾರು ಆಯೋಜನೆ ಮಾಡಿದರೋ, ಯಾರು ಆಯೋಜಕರು ಅವರನ್ನ ಖಂಡಿತವಾಗಿ ಶಿಕ್ಷಿಸಬೇಕಂತ ಕಡಾಕಡ್ಡಿಯಾಗಿ ಹೇಳ್ತೇನೆ ನಾನು ಹೇಳ್ತೇನೆ, ನಮ್ಮ ಇಡೀ ಪಕ್ಷ ಹೇಳ್ತದೆ. ನೀವು ಅಲ್ಲಿ ನೋಡಿದ್ರಲ್ಲ ಸರ್, ಅಲ್ಲಿರುವವರು ಯಾರೋ ಸಾಮಾನ್ಯ ಜನರು, ಕೃಷಿ ಕಾರ್ಮಿಕರು, ಕೂಲಿಕಾರರು, ರೈತರು ಅಲ್ಲ. ಅವರು ಯಾರು ಅಂದ್ರೆ ಸೂಟು ಬೂಟು ಹಾಕಿ ಕೂತ್ಕೊಂಡು ಜನ ಅವರು. ಇದು ಮುಂಚೆ ಕೂಡ ನಡೀತಾ ಇದೆ, ಯಾರ ಹತ್ರ ಇದು ಮುಂಚೆ ಕೂಡ ನಡೀತಾ ಇತ್ತು, ಈಗಲೂ ನಡೀತಾ ಇದೆ ಬಹುಶಃ. ಸರ್ ಬೆಂಗಳೂರು ನಡೀತಾ ಇತ್ತು ಡಾನ್ಸ್ ಬಾರ್ಗಳಲ್ಲಿ. ನೀವು 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ ಮೇಲೆ ಇಡೀ ಜಗತ್ನಲ್ಲಿ ಒಂಥರ ಇಂಡಿಯಾ ಒಂಥರ ಇಡೀ ಆರ್ಥಿಕತೆ ಪ್ರಬಲಗೊಂಡು ಎಲ್ಲವೂ ಇದಾಗ್ಬಿಟ್ಟು ಕಪ್ಪಣ ಹೊರಗೆ ಬಂದು ಎಲ್ಲ ಆಗೋಗುತ್ತೆ ಅಂದ್ರಲ್ಲ ಗುರುಗಳೇ. ಇದೇನಿದು? ಯಾರ ದಣ ಅದು? ಕೇಳ್ತಿರೋದು ಈಗಲೇ ಹೇಳಿದ್ರಿ ಬ್ಯಾಂಕಿನಲ್ಲಿ ಕೂಡ ಒಬ್ಬರು ಕಳ್ಳರು ಸಿಗ್ಬೋದು ಅಂತ ಹೇಳಿ. ಅದೇ ರೀತಿ ಎಲ್ಲಾ ಊರಲ್ಲಿ ಕೂಡ ಇಂಥ ಕೆಟ್ಟ ಜನಗಳು ಇದ್ದೇ ಇರ್ತಾರೆ, ಕೆಟ್ಟ ಜನ ಇದ್ದೇ ಇರ್ತಾರೆ. ಯಾರು ಮಾಡಿದ್ರು ಎಂಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡ್ಲೇಬೇಕು. ಅಷ್ಟೊಂದು ಉದಾರತನಾದ್ರೂ ನಿಮ್ಗಿದೆ ಖಂಡಿತವಾಗಿ. ನಾನು ಕೇಳೋದಿಷ್ಟೇ, ದೇಶದ ತಮಿಳುನಾಡಲ್ಲೋ ಕರ್ನಾಟಕದಲ್ಲೋ ಅಥವಾ ಆಂಧ್ರದಲ್ಲೋ ಕೇರಳದಲ್ಲೋ ನಡೆದಿದ್ರೆ ಇದಕ್ಕೆ ಕಾಲಾವಕಾಶ ಬೇಕಿರ್ಲಿಲ್ಲ. ಕಳೆದ 3 ಟರ್ಮು ಆ ರಾಜ್ಯನ ಆಳದಂತ ನಾಯಕರು ಯಾರಾದ್ರು ಅಂದ್ರೆ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ಮೋದಿ ಅವರು, ಅವ್ರಿಗೆ ಈ ಥರದ್ದು ನಡೀತಾ ಇದೆ ಅಂತ ಗೊತ್ತಿರ್ಲಿಲ್ವಾ? ಮಹಾರಾಷ್ಟ್ರದಲ್ಲೆಲ್ಲೋ ಅಥವಾ ಬೆಂಗಳೂರಲ್ಲೋ ನಡೆದಿದ್ರೆ ನನ್ನ ಆಡಳಿತದಲ್ಲಿ ಈ ತರ ಇಲ್ಲ ಅಂತ ಹೇಳ್ಬೋದಿತ್ತು. ಇಡೀ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್ ಪ್ಲೀಸ್. ಇಂಥ ದೇಶದಲ್ಲಿ ನೀವು ಎಲ್ಲಾದ್ರೂ ಬೇರೆ ಕಡೆ ನಡೆದಿದ್ರೆ ನೀವು ಕನ್ನಡಿಯಕ್ಕೋ ಇನ್ನೊಂದಕ್ಕೋ ತೊಂದರೆ ಆಗ್ತಿತ್ತು. ಎಲ್ಲೂ ಕೂಡ ಸಿಗದೇ ಇರತಕ್ಕಂತ ಹಣ ಅಂದ್ರೆ 500,000ನ ಬ್ಯಾನ್ ಮಾಡದ್ಮೇಲೆ 10 ರೂಪಾಯಿ 50 ರೂಪಾಯಿ 100 ರೂಪಾಯಿಗೆ ಬಹಳ ಮಹತ್ವ ಬಂದಿದೆ. ಎಲ್ಲೆಲ್ಲಿ ಮೂಲೆಯಲ್ಲಿ ಎಲ್ಲ ಆಚೆ ಬಂದಿದೆ. ಬಹಳ ಜನಕ್ಕೆ ಬ್ಯಾಂಕಲ್ಲಿ 100 ರೂಪಾಯಿ 50 ರೂಪಾಯಿ ನೋಟೇ ಕೊಡ್ತಾ ಇದ್ದಿದ್ದು. ಆ ನೋಟನ್ನ ನೀವು ಎಲ್ಲ ಉಳ್ಳವರು ಇಂಥ ಅಸಹ್ಯವಾಗಿ ಇದನ್ನ ಹೆರ್ಚ್ಕೊಂಡು ಅಸಹ್ಯ ಪ್ರದರ್ಶನ ಮಾಡ್ತಿರಲ್ಲ. ಈ ದೇಶದ ಬಡ ಜನತೆ, ಕೂಲಿ ಕಾರ್ಮಿಕ, ರೈತಾಪಿ ವರ್ಗ ಕ್ಯೂನಲ್ಲಿ ನಿಂತ್ಕೊಂಡು 2,000 ರೂಪಾಯಿ ಪರದಾಡ್ತಿದಾರಲ್ಲ, ಅಲ್ಲ ಸರ್, ಬಡವನಿಗೆ ಅಕ್ಕಿ ನಮ್ಗೆ ಬಡವನಿಗೆ ಅಕ್ಕಿ ತಗೊಳಕ್ಕೆ 2,000 ಸಿಗ್ತಾ ಇಲ್ಲ. ಇಲ್ಲಿ 40 ಲಕ್ಷ ಎರಚಾಡ್ತಿದ್ದಾರೆ ಅಲ್ವಾ? ನನಗೆ ಒಟ್ಟು ನಂಗೋರಿತೆ ಮತ್ತೆ ಒಂದು ನೀವು ಡಿಮಾನಿಟೈಸೇಷನ್ ಮಾಡಿ ಇಡೀ ಸೊಸೈಟಿಯಲ್ಲಿರುವ ಕಪ್ಪು ಹಣ ಹೊರಗಡೆ ಬರುತ್ತೆ ಅನ್ನುವ ಮಾತನ್ನು ಆಡಿದ ಸಂದರ್ಭದಲ್ಲಿ 40-50 ಲಕ್ಷ ರೂಪಾಯಿಯನ್ನ ಯಾರೋ ಮಹಿಳೆಯರ ಮೇಲೆ ಒಗೆಯೋ ಹಣ ಜನರಿಗೆ ಸಿಗುತ್ತೆ ಅಂದ್ರೆ ಅದು ನೀವು ಏನು ಹೇಳಿದ್ರು ಅದರಂತೆ ನಡೀತಾ ಇಲ್ಲ. ಕಳ್ಳರು, ಸುಳ್ಳು, ಕಪ್ಪು ಹಣ ಯಾರಿದೆ ಅವರು ಸಂತೋಷದಿಂದ ಇದ್ದಾರೆ ಅಂತ ಹೇಳಲ್ವ, ತೋರ್ಸಲ್ವ ಇದು? ಖಂಡಿತ. ಮಾನಪ್ಪಾಡಿಯವರು ನಾವು ಮಾತಾಡೋಕೆ ಸ್ವಲ್ಪ ಮಾತಾಡದೇ ಇದ್ರೆ ನಾವು ಮಾತಾಡೋದು ಏನು ಅಂತ ಜನರಿಗೆ ಗೊತ್ತಾಗ್ತದೆ. ಅದಕ್ಕೆ ನೋಡಿ, ಇವತ್ತಿನ ಪರಿಸ್ಥಿತಿ ಏನಿದೆ, ಯಾರಿಗೂ ಹಣ ಸಿಗ್ತಾ ಇಲ್ಲ. ಎಲ್ಲ ದುಡ್ಡು ಯಾರ್ಯಾರ ಹತ್ರ ಇತ್ತು, ಉಪ್ಪಿನ ಡಬ್ಬಿದಲ್ಲಿ ಇದ್ದಿದ್ದು, ದಾಲ್ ಡಬ್ಬಿನಲ್ಲಿದ್ದಿದ್ದು, ಮನೆಯಲ್ಲಿ ಹೆಣ್ಣು ಮಕ್ಕಳು ಏನಾಕಾದ್ರೂ ಉಳಿಸಿಟ್ಟಿರ್ತಾರಲ್ಲ, ಅದನ್ನು ಭಯಪಟ್ಟು ಇನ್ನು ಮೇಲೆ ಎಲ್ಲೋ ಇದು ಚಲಾವಣೆ ಆಗಲ್ಲ ಅಂತೇಳಿ ತಗೊಂಡೋಗಿ ಎಲ್ಲ ಬ್ಯಾಂಕ್ಗಳಿಗೆ ಹಾಕ್ಬಿಟ್ರು. ಇನ್ನೊಂದನ್ನು ಮಾತನ್ನು ಹೇಳಬೇಕು, ಜನ್ಧನ್ ಯೋಜನೆಯಲ್ಲಿ ಅಕೌಂಟ್ಗಳನ್ನು ಮಾಡಿಸಿದ್ದು ಏನಕ್ಕೆ ಅಂತ ಗೊತ್ತಾ? ಕಪ್ಪು ಹಣ ತಂದು ಬಿಡ್ತಾ ಇದ್ದೀವಿ ಹೊರಗಡೆಯಿಂದ, ಸ್ವಿಸ್ ಬ್ಯಾಂಕಿಂದ 15 ಲಕ್ಷ ನಿಮ್ಮ ಅಕೌಂಟ್ಗಳಿಗೆ ಹಾಕ್ಸ್ತೀವಿ ಅಂತ ಮಾಡಿದ್ದದು. ಅದಕ್ಕೆ ಜನರು ಜನ್ಧನ್ ಅಕೌಂಟ್ ಮಾಡಿದ ಅಕೌಂಟ್ ಅಂತ ಪಾಪ ಅವ್ರಿಗೇನು ಗೊತ್ತಿಲ್ಲ. ಆದರೆ ಚಲಾವಣೆ ದುಡ್ಡುಗಳಿದ್ವು ಕೆಲವರ ಹತ್ರ ಅಲ್ಲ, ಅವ್ರೇನು ಮಾಡಿದ್ರು, ಅವ್ರಿಗೆ ಉಪಯೋಗಕ್ಕೆ ಬಂತಿದ್ದು ಜನ್ಧನ್ ಅಕೌಂಟ್. ಆದರೆ ಕೆಲವರು ಅದನ್ನು ಮಿಸ್ಯೂಸ್ ಮಾಡಿದ್ರು ಅಂತೇಳಿ ಬೇರೆ ಹೇಳಿದ್ರು. ಅದು ಸಬ್ಸಿಡಿಗಳು, BPL ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಇವತ್ತು ಅವರು ಉಳಿಸಿಟ್ಟಿದ್ದು ದುಡ್ಡನ್ನು ತಗೊಂಡಾಗ ಅವ್ರ ಅಕೌಂಟ್ಗೆ ಅವರೇ ಹಾಕೊಂಡ್ರು ಉಳಿದಿದ್ದೆಲ್ಲ ಕಳ್ಕೊಳ್ಳೋಂಥ ಪರಿಸ್ಥಿತಿ ಅವ್ರಿಗೂ ಬಂದಿದೆ. ಆಮೇಲೆ
ಯಾವತ್ತು ಡಿಮಾನಿಟೈಸೇಷನ್ ಮಾಡಿ ನೀವು ಹೊಸ ನೋಟ್ಗಳನ್ನ ತಂದು ಹಳೆ ನೋಟ್ಗಳನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ ಮೇಲೆ ಬಡವರಿಗೆ ದುಡ್ಡಿಲ್ದೆ ಎಲ್ಲ ಹಾಕ್ಬಿಟ್ರು, ದುಡ್ಡಿಲ್ದೆ ಇಲ್ಲಿ ನಿಂತರು ಕ್ಯೂನಲ್ಲಿ, ಶ್ರೀಮಂತರಿಗೆ ದುಡ್ಡುಗಳು ಅಲ್ಲಿಗೆ ಹೋಗ್ಬಿಡ್ತು ಎಲ್ಲ. ಆ ದುಡ್ಡುಗಳು ಹೋಗಿದ್ರಿಂದ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಇವತ್ತು ಹೊಸ ನೋಟ್ಗಳಿಗಾಗಿ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಬ್ಯಾಂಕ್ಗಳಲ್ಲಿ ಏನಾದರೂ ಲೋನ್ ಕೊಟ್ಟಾಗ ಒಂದು 2%, 1% ಏನಾದರೂ ಯಾರಾದರೂ ತಗೊಳ್ತಿದ್ರು ಏನೋ ಕೆಲವರು. ಇವತ್ತು ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕಳ್ಳರನ್ನ ಮಾಡಿದ್ರಿ, ಅದನ್ನೇ ಬ್ಯಾಂಕ್ನಲ್ಲಿ ಆಫೀಸರ್ಗಳನ್ನ ಕಳ್ಳರನ್ನ ಮಾಡಿಬಿಟ್ರಿ, ಮಾಡಿ ಆಗೋಯ್ತು. ಅದಾದ್ಮೇಲೆ ಇಲ್ಲಿ ಜನರನ್ನ ಯಾರು ಅಕೌಂಟ್ ಮಾಡಿದ್ರಿ, ಉತ್ತರ ಕೊಡಪ್ಪ ಅಂತ ಸದ್ಯ ಬಡದಾಯ್ತು, ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಳ್ಳಕ್ಕೆ ಸದ್ಯ ಬಡದಾಯ್ತು, ಕದ್ದು ಓಡೋಗೋದು. ಎಲ್ಲಿ ಕದ್ದು ನೋಡಿ ಎಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಎಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರೆ ನೀವು ಇವರು ಬಂದು ಹೊರಗಡೆ ನೀವು ಎಲ್ಲಿ ಹೋಗಿ ಸಾಧ್ಯ ಇಲ್ಲ. ನಮ್ಮ ಪ್ರಗತಿ ನೋಡಿ, ಬೇಡ ಸರ್. ಈ ದೇಶದ ಅತ್ಯುನ್ನತ ಪ್ರಮೋಚ್ಚ ನಾಯಕ ಬಿಜೆಪಿಯ ನಾಯಕರು LK ಅದ್ವಾನಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಅಲ್ಲೇ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಇದ್ರ ಪ್ರಕಾರ ಸಂಸದೀಯ ವ್ಯವಹಾರಗಳ ಸಚಿವರಿಗೂ ಮತ್ತೆ ಸ್ಪೀಕರ್ ಇಬ್ಬರಿಗೂ ಬೈತಾರೆ. ಇದನ್ನ ಅದಾದ್ಮೇಲೆ ರಾಜ್ಯಾಂಗ ಕೊಡಬೇಕು ಅನ್ಸುತ್ತೆ ಅಂತ ಹೇಳ್ಕೊಂಡು ಏನ್ ಮಾಡೋಣ? ಗಲಾಟೆ ಮಾಡ್ತಿರೋದು ಯಾಕೆ? ಅದು ಮಾಡಬಾರ್ದು ಅಂತ ನಾನು ಇನ್ನೊಂದು ಇವತ್ತು ಇನ್ನೊಂದು ಸುದ್ದಿ ಇದೆ, ಅದನ್ನ ನಾನು ಹೇಳಲೇಬೇಕು ಪ್ರಿಯ ವೀಕ್ಷಕರೇ. ಏನೋ 60 ಬಾರಿ ಪ್ರಧಾನಿಯವರು ಏನು ಈ ಡಿಮಾನಿಟೈಸೇಷನ್ ಘೋಷಣೆ ಮಾಡಿದ್ಮೇಲೆ ಆವಾಗ ಬದಲಾದವು, ಏನು ಹೇಳಿಕೆಗಳು ಬದಲಾದವು, ತೀರ್ಮಾನಗಳು ಬದಲಾದವು, ದಿನಕ್ಕೊಂದು ಬದಲಾದಂಥ ನಿಯಮಗಳನ್ನು ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದೆಲ್ಲ ನಮಗೆ ಗೊತ್ತು. ಅದಕ್ಕೆ ನಿನ್ನೆ ಕೂಡ ಪ್ರಧಾನಿ ಡಿಫೆಂಡ್ ಮಾಡಿಕೊಂಡ್ರು, ನಮ್ಮದು ರಿಸ್ಪಾನ್ಸಿವ್ ಗೌರ್ಮೆಂಟ್. ಜನ ಸರ್ ಒಂದು ನಿಮಿಷ ಸರ್, ಜನ ಏನೇನು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡುವುದಂತೆ ನಾವು ನಮ್ಮ ನಿಯಮಗಳನ್ನ ಬದಲಾಯಿಸ್ತೀನಿ ಅಂತ. ಅದನ್ನು ನಾನು ತುಘಲಕ್ ದರ್ಬಾರ್ ಅಂತ ಕರೆಯಲ್ಲ. ತುಘಲಕ್ ದರ್ಬಾರ್ ಅಂತ ಕರೆದ್ರೆ ನಮ್ಮ ದೇಶದ ಪ್ರಧಾನಿಗೆ ಅವಮಾನ ಮಾಡಿದಾಗೆ. ಸೊ ಆದರೆ ತುಘಲಕ್ ಕೂಡ ಹಾಗೆ ಹೇಳ್ತಾ ಇದ್ದ, ರಾಜಧಾನಿಯನ್ನು ಏನು ಬದಲು ಮಾಡ್ತಾ ಇದ್ದ ಅವನು ದೆಹಲಿಯಿಂದ. ಒಪ್ಪೋಸಿಷನ್ ಮಾತಾಡ್ತಿದ್ದೀರಾ ನೀವು ಈಗ? ಮಾತಾಡಿ. ನಾನು ಅಪೋಸಿಷನ್ ಆಗಬೇಕು, ಜರ್ನಲಿಸ್ಟ್, ಐ ಆಮ್ ಎನ್ ಅಪೋಸಿಷನ್. ಮಾಡಿ ಮಾತಾಡಿ, ವೆರಿ ಗುಡ್, ದಟ್ ಇಸ್ ಮೈ ರೈಟ್, ವೆರಿ ಗೋ ಹೆಡ್. ಸೊ ಗೋ ಹೆಡ್. ಒಂದು ನಿಮಿಷ ಸರ್. ಎಸ್ ಸರ್. ಸೊ ಏನಿದೆ, ಅವ್ರು ಕೂಡ ಹಾಗೆ ಹೇಳ್ತಾ ಇದ್ರು, ಏನು ಬಂಗಾರದ ನಾಣ್ಯವನ್ನು ತೆಗೆದು ಚರ್ಮದ ನಾಣ್ಯ ತರ್ತಾರೆ, ಗೊತ್ತಲ್ವಾ? ಅದು ಕೂಡ ಅವ್ರು ಹೇಳಿದ್ದು ಜನರ ಸಲುವಾಗಿ ರಿಸ್ಪಾನ್ಸಿವ್ ಗೌರ್ಮೆಂಟ್ ಅಂತಲೇ ಕ್ಲೇಮ್ ಮಾಡ್ಕೋದು. ಜಗತ್ತಿನಲ್ಲಿ ಎಲ್ಲರೂ ಕೂಡ ರಿಸ್ಪಾನ್ಸಿವ್ ಗೌರ್ಮೆಂಟ್ ಅಂದರೆ ಕ್ಲೇಮ್ ಮಾಡ್ಕೊಳ್ಳೋದು. ಅದು ರಿಸ್ಪಾನ್ಸಿವ್ ಗೌರ್ಮೆಂಟ್ ಹೌದು ಅಲ್ವೋ ಅನ್ನೋದ್ರೆ ಜನ ತೀರ್ಮಾನ ಮಾಡ್ತಾರೆ. ಬಟ್ ಈಗ ಇನ್ನೊಂದು ಬರ್ತಾ ಇದೆ ಅಂತ, ಇದನ್ನು ನಿಮ್ಗೆ ಓದಿ ಹೇಳ್ಬಿಟ್ಟು ನಾನು ಮುಂದಿನ ಸುದ್ದಿ ಅಂತ ಹೋಗ್ತೀನಿ. ಅದೇನಪ್ಪ ಅಂದರೆ, ಫಾರ್ ಬ್ಯಾಂಡ್ ನೋಟ್ಸ್ ಓವರ್ ₹10,000 ರೂಲ್ಸ್ ಪ್ರಪೋಸ್ ಫೈನ್ ಆಫ್ 50,000 ಆರ್ ಮೋರ್. ಒಂದು ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಿದೆ ಅಂತ ಸುದ್ದಿ ಇದೆ. ಆ ಯೋಚನೆಯ ಪ್ರಕಾರ ಏನು ಡಿಸೆಂಬರ್ 30 ನಂತರ ಯಾರಾದ್ರೂ 500 ಮತ್ತು ₹1,000 ನೋಟನ್ನು ಪ್ರದರ್ಶಿಸಿದ್ರೆ, ಯಾರಿಗೂ ಕೊಟ್ಟರೆ ಅವರ ಮೇಲೆ ₹50,000 ಲಂಚ, 10,000ಕ್ಕೆ 50,000 10,000ಕ್ಕೆ 50,000 ಫೈನ್ ಹಾಕುವ ಒಂದು ಕಾನೂನು ಬರ್ತಿದೆ. ಅವರೇ ಸರ್ಕಾರನೇ ಹೇಳಿದೆ ಡಿಸೆಂಬರ್ 30 ನಂತರ ನೀವು ರಿಸರ್ವ್ ಬ್ಯಾಂಕಿಗೆ ತಂದು ಹಣ ಕಟ್ಟಬಹುದು. ಇವತ್ತು ಏನಪ್ಪ ಇದು ನೋಡಿ, ದ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಅನ್ ಆರ್ಡಿನೆನ್ಸ್ ಆರ್ ಎಕ್ಸಿಕ್ಯೂಟಿವ್ ಆರ್ಡರ್ ಟು ಬ್ರಿಂಗ್ ಇನ್ ಎ ನ್ಯೂ ಲಾ ಅಂಡರ್ ವಿಚ್ under which possessing, transferring or receiving an amount over ₹10,000 in band 500 and 1,000 rupees notes will be punishable offense. The maximum number of band 500 and 1,000 rupees notes one is allowed to have is 10. ಇದನ್ನ ನೋಡಿ, ದಿನಕ್ಕೆ ಒಂದು ಆರ್ಡಿನೆನ್ಸ್ ಹೊರಡಿಸೋದು, ಒಂದು ಆದೇಶ ಕೊಡೋದು. ಇವತ್ತು ಬೆಳಗ್ಗೆ ಇದು ಆಲೋಚನೆ ಬಂದಿತ್ತು. ನಾನು ಮಾತಾಡಲ್ಲ, ನಾನು ಹೇಳಕ್ ಹೋದ್ರೆ ನೀವು ಅಪೋಸಿಷನ್ ಟೈಪ್ ಮಾತಾಡ್ತೀರಿ ಅಂತ. ನಾನು ಯಾವನು ಪೂಚಿ ಹೊಡೆಯೋಕ್ಕೂ ಬಂದು ನಿಂತ್ಕೊಂಡಿಲ್ಲ. ನನಗೆ 3 ನಿಮಿಷ ಮಾತಾಡಿಕೊಡ್ತೀರಾ? ನನಗೇನು 3 ನಿಮಿಷ ಮಾತಾಡಲ್ಲ. ನಿಮ್ಮ 3 ನಿಮಿಷ ಇವ್ರ ಹತ್ರ ಹೇಳ್ಬಿಟ್ಟು ಕೊಡ್ತೀನಿ. ಹೇಳಿ ಸರ್. ಎಲ್ಲರೂ 1 ನಿಮಿಷ ಕೊಡಿ. ಅವ್ರಿಗೆ ಯಾಕೆ 3 ನಿಮಿಷ ಕೊಡ್ತೀರಿ? ಇದಕ್ಕೆ ನಾನು ಉತ್ತರ ಹೇಳ್ತೀನಿ ಯಾಕೆ ಅಂತ. ಸರ್ಕಾರಗಳು ಇರೋದು ಒಳ್ಳೆಯ ಕೆಲಸವನ್ನು ಮಾಡಿ ಜನರಿಗೆ ತೊಂದರೆ ಆಗದೆ ಇರತಕ್ಕಂತೆ ನಡ್ಕೊಳ್ಳಿಕ್ಕೆ.
ನನಗನ್ನಿಸ್ತದೆ ಮೋದಿ ಅವರು ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ದಂಗಿಲ್ಲ ಅವರು. ಇವರದೇ ಒಂದು ಏನೋ ಲಾ ಎಲ್ಲ ತರೋಂಗೆ ಕಾಣ್ತಾ ಇದೆ. ಒಂದು ಎರಡನೇದು ಏನಂತಂತಂದರೆ, ಒಂದು ತಪ್ಪನ್ನು ಮಾಡಿದ್ರೆ ಗಾದೆ ಇದೆ, ಒಂದು ತಪ್ಪನ್ನು ಮುಚ್ಕೊಳ್ಳಿಕ್ಕೆ ನೂರಾರು ತಪ್ಪುಗಳು. ಹುಲಿ ಹುಣ್ಣು ಅಂತಾರೆ ಗೊತ್ತಲ್ಲ. ಹೌದಾ? ಹುಲಿ ಈಗ ನನಗೆ ಅನ್ಸೋದು ಹುಲಿ ಏನ್ ಮಾಡುತ್ತೆ ಗೊತ್ತಾಗ್ಬಿಡ್ತೀವಿ. ಹುಲಿ ಹುಣ್ಣು ಮಾತಾಡ್ಲಿಕ್ಕೆ ಮಾತಾಡ್ಬೇಕು, ಇನ್ನೊಂದು ಕಡೆ ಚರ್ಮ ಕಿತ್ಬಿಟ್ಟು ಅಲ್ಲಿ ಹಾಕ್ತಾರೆ. ಹಾಗೇನಾಗುತ್ತೆ, ಇಡೀ ಮೈ ಎಲ್ಲ ಹುಣ್ಣಾಗುತ್ತೆ, ಮೈ ಏನಿದೆ ಹೋಗ್ಬಿಡುತ್ತೆ. ಇಲ್ಲ ಕರೆಕ್ಟ್ ಆಗಿ ಹೇಳಿದಿರಿ, ಅವ್ರಿಗೆ ಕರೆಕ್ಟ್ ಆಗಿ ಹೊಂದುತ್ತೆ, ಇದು ಇವ್ರಿಗೆ ಕರೆಕ್ಟ್ ಆಗಿ ಹೊಂದುತ್ತೆ. ಆದ್ರೆ ನೋಡಿ, ಇವತ್ತೊಂದು ದಿವಸ ಒಂದು ತಪ್ಪನ್ನು ಮಾಡಿದ್ರು, ನೂರಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚಲಿಕ್ಕೆ. ಆಮೇಲೆ ಒಂದು ಆರ್ಡಿನೆನ್ಸ್ ಇದನ್ನು ತಂದ್ರು, ಕಾನೂನು ತಂದ್ರು, ತಪ್ಪು ಆಗಿದೆ. ಆಮೇಲೆ ಯಾರು ಏನ್ ಹೇಳಿ ಮಾನೆಪಾಡಿ ಅವರು ಪಾಪ ಮಾತಾಡ್ಲೇಬೇಕು ಆ ಜಾಗದಲ್ಲಿ ಕೂತ್ಕೊಂಡು. ನಾವು ಅವ್ರನ್ನ ತಪ್ಪು ಐ ಅಪ್ರಿಷಿಯೇಟ್ ಯುವರ್ ಡೆಫಿನೆಟ್ಲಿ I'm appreciate because I'm in such a great party under such a great leadership of Modi. That's the reason. ಒಳಗಿನ ಒಳಗೆ ನೀವು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಏನ್ ಸ್ಟೆಪ್ ತಗೊಂಡ್ರು, ಏನು ಬೋಲ್ಡ್ ಸ್ಟೆಪ್. ನಾನು ಮಾತಾಡ್ತೀನಿ ಇವತ್ತು ಇಷ್ಟೊಂದು ಇದನ್ನ ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದೆ. ಇವ್ರಿಗೆ ಏನಾದ್ರು ಹೇಳ್ಕೊಳ್ಳಿ ಇವರು. ಖಂಡಿತ ಇಲ್ಲ. ಈಗ ಮೋದಿ ಅವ್ರಿಗೆ ನಾನು ಮಾಡಿಬಿಟ್ಟಿದ್ದೇನೆ, ಈಗ ತಪ್ಪುಗೆ ಏನ್ ಮಾಡ್ಬೇಕು, ಅದಕ್ಕೆ ಇವೆಲ್ಲ 70 ವರ್ಷ ಕೊಳತವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಒಂದು ಇದನ್ನ ಏನು ಟ್ರಯಲ್ ಅಂಡ್ ಎರರ್ ಬೇಸಿಸ್ ನಲ್ಲಿ ಮಾಡಿಬಿಟ್ಟಿದ್ದಾರೆ. ಒಂದೇನ್ ಗೊತ್ತಾ ಸರ್, ಈಗ ಪ್ರಧಾನ ಮಂತ್ರಿಗಳನ್ನ ನವೆಂಬರ್ 8ನೇ ತಾರೀಕು ಮಾಡಿದಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಯಾರೂ ಇದನ್ನ ವಿರೋಧ ಮಾಡಲಿಲ್ಲ. ಆದರೆ ಅವರು ದಿನೇ ಏನು 60 ತಿದ್ದುಪಡಿಗಳು ತಂದು ದಿನನಿತ್ಯ ಒಂದೊಂದು ಆರ್ಡಿನೆನ್ಸ್ ಬರುವಂಥದ್ದು ಮಾಡಿ, ಅತಿ ಹೆಚ್ಚು ಆರ್ಡಿನೆನ್ಸ್ ಬಂದಿದ್ದು ಕೂಡ ಎಲ್ಲ ಒಡೆತನೂ ಕೂಡ ಜನಸಾಮಾನ್ಯರಿಗೆ, ರೈತರಿಗೆ. ಒಂದು ನನಗೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಪ್ರಧಾನಮಂತ್ರಿಗೆ ಒಂದು ಪತ್ರ ಬರೀತಾರೆ. ದೇಶದ ರೈತರು 65% ಇದೆಯಲ್ಲಪ್ಪ ಯಜಮಾನ, ನೀನು ದಯವಿಟ್ಟು ಇದು BDCC ಬ್ಯಾಂಕು ಮತ್ತು ಕೋಪರೇಟಿವ್ ಬ್ಯಾಂಕ್ಗಳಿಗೆ, ಜಿಲ್ಲಾ ಬ್ಯಾಂಕ್ಗಳಿಗೆ ಹಣ ಕೊಡುವಂಥ ವ್ಯವಸ್ಥೆ ಮಾಡು. ಅವರಿಗೆ ರೈತಾಪಿ ಜನಗಳಿಗೆ ದುಡ್ಕೊಳ್ಳೋಕೆ ಹಣ ಇಲ್ಲ, ಅವ್ರ ಹತ್ರ ಯಾವ ATM ಕಾರ್ಡು ಇಲ್ಲ, DSC ಕ್ರೆಡಿಟ್ ಕಾರ್ಡು ಇಲ್ಲ, ಕೊಡಿ ಅಂತ ಹೇಳ್ತಾರೆ. 10 ದಿವಸ ಆದಮೇಲೆ ಪತ್ರ ಬರೆದ ಮೇಲೆ ಅದಕ್ಕೊಂದು ಆರ್ಡರ್ ಬರುತ್ತೆ. ಅಂದರೆ ನಾನು ಹೇಳೋದು, ಇಲ್ಲಿವರೆಗೂ 50 ದಿನದಲ್ಲಿ ಮಾನಪ್ಪಡಿಯವ್ರು ಹೇಳ್ಬೇಕು, 50 ದಿನಗಳಲ್ಲಿ ಬಂದಿರತಕ್ಕಂಥ 60 ಆರ್ಡಿನೆನ್ಸ್ಗಳಲ್ಲಿ ಒಂದಾದರೂ ಕ್ಯೂನಲ್ಲಿ ನಿಂತ್ಕೊಳ್ಳೋಂಥ ಜನಸಾಮಾನ್ಯರ ಪರ ಇದೆಯಾ? ಒಂದೇ ಕ್ವಶನ್. ಎಲ್ಲ ಇದೆಯಾ? ಎಲ್ಲಿ ಒಂದು ಹೇಳಿ ಸರ್, ಸಾಕು. ಒಂದೇ ಒಂದು. ನನಗೆ 24,000, ಒಂದು ನಿಮಿಷ ಸರ್, ನನಗೆ 24,000 ದುಡ್ಡು ಬೇಕು. ಕಂಪ್ಲೀಟ್ ಮಾಡ್ಬಿಡ್ತೀನಿ. ನನಗೆ 24,000 ದುಡ್ಡು ಬೇಕು, ATM ಅಲ್ಲಿ ನಿಂತ್ಕೊಳ್ಳೋಕೆ 2,000 ಬೇಕು. ನನಗೆ ಬೆಂಗಳೂರು ನಗರದಲ್ಲಿ ಇದ್ದೀನಿ ಸ್ವಾಮಿ, ಎಡವುದ್ರೆ ATMಗಳು ಸಿಗ್ತವೆ, ಬ್ಯಾಂಕ್ಗಳು ಸಿಗ್ತವೆ. ಆದರೆ ಹಳ್ಳಿನಲ್ಲಿ 25 ಹಳ್ಳಿಗೆ ಒಂದು ಬ್ಯಾಂಕು ಇಲ್ಲ, 50 ಹಳ್ಳಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ATM ಇದೆ. ಅವ್ರ ಪರಿಸ್ಥಿತಿ ಏನಾಗಬೇಕು? ಈಗ ಹೇಳ್ತೀರಿ ಮಾತಾಡಿ ಬಿಟ್ಟು ನಂಗೆ ಮಾತಾಡಿಕೊಳ್ಳೋದೇ ವಿಷಯ ಹೇಳ್ತೇನೆ. ಇದು ಯಾಕೆ ಮಾಡಿದೆ ಅಂತ, ಅದು ಆ ಅಮೆಂಡ್ಮೆಂಟ್ಸ್ ಅಗತ್ಯ ಏನಂತ ಹೇಳಿದ್ರೆ, ಕೆಲವರೆಲ್ಲ ಜನರಿಗೆ ಬೇಕು ಸ್ಪಂದಿಸಬೇಕು. ಅವರು ಹೇಳಿದ್ರು ದೇವೇಗೌಡರು ಕಾಗದ ಬರೆದು 10 ದಿವಸ ಅಂತ ಅದು ಹಾಗೆ ಮಾಡಿದ್ರು ಅಂತೇಳಿ. ಅದೇ ರೀತಿ ಬೇರೆ ಬೇರೆ ಜನಗಳಿಗೆ ಸ್ಪಂದಿಸಿದ ರೀತಿ ಮಾಡಿದ್ದಾರೆ. ಮತ್ತೊಂದು ಈಗ ಮಾತಾಡಿಲ್ಲ. ಅದರ ನಂತರ ಇಲ್ಲ, ಈ ಕಳ್ಳದಾರಿಗಳು ಬಹಳ ಹುಷಾರು. ಇದಕ್ಕೆ ಬೇಕಾದ ರೀತಿ ಅವ್ರು ಬೇರೆ ಬೇರೆ ರೀತಿಯ ಪ್ಲಾನ್ ತರ್ತಾರೆ. ತಂದಾಗಲೆಲ್ಲ ಸ್ಪಂದಿಸಿ ಆ ಪ್ಲಾನ್ಗಳನ್ನು ಭಂಗ ಮಾಡಲಿಕ್ಕೆ ಅಮೆಂಡ್ಮೆಂಟ್ ತರಲೇಬೇಕಾಯ್ತು. ಮತ್ತೊಂದು ಹೇಳಿದ್ರು ಇವರು, ATM ಇಲ್ಲ ಅಂತ ಹೇಳಿ. ನಾನು ಇದರ ನಂತರ 40 ಸೆಕೆಂಡ್, ನಾನು ಇದರ ನಂತರ ಬೆಂಗಳೂರಿಂದ ಮಂಗಳೂರಿಗೆ ಬೇರೆ ಬೇರೆ ದಾರಿಯಾಗಿ ಹೋಗಿದ್ದೆ. ಹೋದ ಕಡೆಲ್ಲ ಕೇಳಿದೆ, ಇದು ಹಳ್ಳಿಗಳಲ್ಲಿ ಮಂಡ್ಯದಿಂದ ಬಿಟ್ಟು ಮಡಿಕೇರಿಯಿಂದ ಬಿಟ್ಟಲ್ಲ ಕೇಳಿದಾಗ ಇಲ್ಲ ಸರ್ ಪರವಾಗಿಲ್ಲ ಸರ್, ರೆಕಾರ್ಡ್ ಮಾಡಿದ್ದೇನೆ, ಕೊಟ್ಟಿದ್ದೇನೆ, ನಾನು ಟಿವಿಯಿಂದ ಕೇಳಿದ ಕೊಟ್ಟಿದ್ದೇನೆ. ಅದಾಯ್ತಾ? ಮಂಡ್ಯ ಶೇಖರ್ ಎಲ್ಲ ಕಡೆ ಈಗ ನೋಡಿದ್ರೆ ಸತ್ಯ ಹೇಳ್ಬೇಕಾದ್ರೆ ಈಗಿನ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ. ಎಲ್ಲ ಕಡೆ ಬೇಕಾದಷ್ಟು ಕಡೆ ಯಾರು ತೊಂದರೆ ಆಗಲಿಲ್ಲ.
ಅಷ್ಟು ತೊಂದರೆ ಆಗಿದ್ರೆ ಏನೇನಾಗ್ತಿತ್ತು, ಜನಗಳೆಲ್ಲ ಬೇಕಾದ ಸಿಗ್ತಾ ಇದೆ, ಎವ್ರಿಬಡಿ ಇಸ್ ಗೆಟಿಂಗ್ ಒಂದು. ಮತ್ತೊಂದು ಹೇಳ್ತೇನೆ ನಾನು, ಭಾರಿ ಉತ್ತಮ ವಿಷಯ ಹೇಳ್ತೇನೆ ನಾನು. ಈ ನಮ್ಮ ದೇಶದಲ್ಲಿ 25 ಕೋಟಿ ಮನೆಗಳ ಫ್ಯಾಮಿಲಿಗಳಲ್ಲಿ ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆ. 75 ಕೋಟಿ ಜನಗಳು ಇಂಥ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ 35 ಕೋಟಿ ಜನಗಳು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್. 75 100 ಕೋಟಿ ಆಗೋಯ್ತು ಸರ್. ಅದೇ ಅನ್ವರ್ಜಿ 65 ಲಕ್ಷ ಜನ, 65 ಕೋಟಿ ಜನ ರೈತಾಪಿ ಜನ ತೋರಿಸಿ ಅಂತ ಬೇಜಾರಿ ಕೆಲಸ ಮಾಡಕ್ಕಿಲ್ಲ. ಕಾನ್ಫೆಡರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅವರು ಹೇಳಿದ್ರು, ನೀವು ಹೇಳಿದಲ್ಲ ಕರೆಕ್ಟ್ ನ್ಯೂಸ್, ನಾವು ತೋರಿಸಿ ನ್ಯೂಸ್ ಎಲ್ಲ ಬೋಗಸ್ ನ್ಯೂಸ್. ಅರೆ ವಾ, ಇದು ಬಹಳ ಚೆನ್ನಾಗಿದೆ. ನೀವು ಓದಿ ಹೇಳಿದ ನ್ಯೂಸ್ ಕರೆಕ್ಟ್. ಹಿಂದೂ ಪೇಪರ್ ಯಾರು ಹೇಳಿರೋದು? ನಮ್ಮ ಫಿನಾನ್ಸ್ ಮಿನಿಸ್ಟರ್ ಹೇಳಿದ್ದು. ನಾಳೆ ಗೊತ್ತಾಗುತ್ತೆ ಅದು. ಕಾಡಿದೆ ಅದರಲ್ಲಿ 35 ಕೋಟಿ ಕಾಡಿದೆ. ಈಗ ನೀವು ಯಾವ ಪ್ರಶ್ನೆ ನನ್ನ ಹತ್ರ ಎಲ್ಲ ಅಂಕಿಅಂಶ ಇಟ್ಕೊಂಡ್ಬಂದು ದಯವಿಟ್ಟು ಹಿಂದೂ ತಗೊಳ್ಳಿ. ಇವತ್ತಿನ ಹಿಂದೂ ಹೇಳಿದ್ದು ನಿಮ್ಮ ಫಿನಾನ್ಸ್ ಮಿನಿಸ್ಟರ್ ಆಫ್ ಸಚ್ ಎ ಬಿಗ್ ಕಂಟ್ರಿ ಬೇಜವಾಬ್ದಾರಿ ಮಾತಾಡೋಣ ಸರ್. ಏನ್ ಗೊತ್ತಿಲ್ಲ ಏನು ಪರ್ಫೆಕ್ಟ್ ನ್ಯೂಸ್, ಪರ್ಫೆಕ್ಟ್ ನ್ಯೂಸ್ ಅಂಕಿಅಂಶದ ಆಧಾರದ ಮೇಲೆ, ಅಂಕಿಅಂಶ ಆಧಾರದ ಮೇಲೆ ಕೊಟ್ಟಿದೆ ನಿಮಗೆ. ನಾನು ನೀವೊಂದು ತೆಗೆದ್ರೆ ಏನ್ ಮಾಡೋಕ್ಕಾಗಲ್ಲ, ನೀವೊಂದನ್ನು ತೆಗೆದ್ರೆ ಏನ್ ಮಾಡೋಕ್ಕಾಗಲ್ಲ. ಹೇಳಿ, ನೀವೇನು 10ನೇ ತಾರೀಕು ಹೇಳಿದ್ರಿ, ಅವತ್ತು ಬರಬೇಕಾದ್ರೆ ತಾವು ಅಂಕಿಅಂಶ ತನ್ನಿ ಎಲ್ಲ ಬರ್ತೀನಿ ನಾನು. ಕೇಳಿಲ್ಲ ನಾನು ಅಂಕಿಅಂಶ ನನ್ನ ಹತ್ರ ಇದೆ, ಇಲ್ಲಿ ಇಟ್ಕೊಂಡ್ ಬಂದಿದ್ದೀರಿ, ಚರ್ಚೆ ನಾನು ಬರ್ತೇನೆ ಸರ್. ಅಂದ್ರೆ ಅರುಣ್ ಜೇಟ್ಲಿ ಹೇಳಿದ್ ತರಬೇಡಿ ನೀವು, ಪಾಪ ಸುಳ್ಳು ನ್ಯೂಸಿಗೆ ಹಾಕಂತೀರಿ. ಅವ್ರ ಪಾಪ ನಿಮ್ ಬಾಯಲ್ಲಿ ಸುಳ್ಳು ಹೇಳಿಸ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆ ಸಂಬಂಧ ಬೆಂಗಳೂರಿನಲ್ಲಿ ಕರೆದಿದ್ದ ಸಭೆಗೆ ಬಿಜೆಪಿ ಬಹಿಷ್ಕಾರ ಹಾಕಿತು. ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಜನಪ್ರತಿನಿಧಿಗಳು ಎತ್ತಿನ ಹೊಳೆ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಸಭೆಯಲ್ಲಿ ಯಾವುದೇ ಒಮ್ಮತ ಮೂಡಲಿಲ್ಲ. ಎತ್ತಿನಹೊಳೆ ಯೋಜನೆ ಸಂಬಂಧ ಸಮಸ್ಯೆ ಪರಿಹಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಗೆ ಬಿಜೆಪಿ ಸಂಸದರು, ಶಾಸಕರು ಬಹಿಷ್ಕರಿಸಿದರು. ಎತ್ತಿನಹೊಳೆ ಯೋಜನೆಗೆ ಬದ್ಧ ಎಂಬ ಸರ್ಕಾರದ ನಿಲುವನ್ನ ಕರಾವಳಿ ಭಾಗದ ಬಿಜೆಪಿ ಶಾಸಕರು ಖಂಡಿಸಿದ್ದಾರೆ. ಹೀಗಾಗಿ ಇವತ್ತು ನಡೆದ ಸಭೆಯಲ್ಲಿ ಯಾವುದೇ ಒಮ್ಮತ ಮೂಡಲಿಲ್ಲ. ಸಭೆಯಲ್ಲಿ ಭಾಗಿಯಾಗಿದ್ದ ಕರಾವಳಿ ಜಿಲ್ಲೆಗಳ ಜನಪ್ರತಿನಿಧಿಗಳು ಯೋಜನೆ ಜಾರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಭೆ ಬಹಿಷ್ಕರಿಸಿ ಎಲ್ಲರೂ ಆಚೆ ಬಂದಿದ್ದಾರೆ. ಆಚೆ ಬಂದ ಬಳಿಕವೂ ಸಚಿವ ಯುಟಿ ಖಾದರ್ ರನ್ನ ಬಿಜೆಪಿ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಬಳಿಕ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಇನ್ನೂ ಒಂದೆರಡು ತಾಂತ್ರಿಕ ಸಭೆಗಳಾಗಬೇಕು, ಅಲ್ಲಿವರೆಗೂ ಯೋಜನೆ ನಿಲ್ಲಿಸಲು ಸರ್ಕಾರ ಒಪ್ಪಿಲ್ಲ, ಹಾಗಾಗಿ ಯೋಜನೆ ವಿರುದ್ಧ ಹೋರಾಟ ಮುಂದುವರಿಸಲಾಗುವುದು ಅಂದರು. ಅಧ್ಯಯನ ತಂಡದ ವರದಿ ತಗೊಂಡು ಅದನ್ನು ಮುಂದುವರಿಸುವ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಹಾಗಾಗಿ ನಾವು ಆ ಸಭೆಯಿಂದ ಬಹಿಷ್ಕರಿಸಿದ್ದೇವೆ. ಈ ಸಭೆಯಿಂದ ನಾವು ಹೊರಬಂದಿದ್ದೇವೆ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಸಾರಿ ಟೆಕ್ನಿಕಲ್ ಸೈಡಿಂದ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ತೇವೆ, ಟೆಕ್ನಿಕಲ್ ಕಡೆಯಿಂದ ಇನ್ನೂ ಚರ್ಚೆ ಆಗಲಿ. ಆದರೆ ಅಲ್ಲಿಯವರೆಗೆ ನಿಲ್ಲಿಸಬೇಕು ಅಂತ ಹೇಳುವಂಥ ನಮ್ಮ ಆಗ್ರಹ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸದ ಕಾರಣ ಕನಿಷ್ಠ ಇನ್ನೊಂದು ತಂತ್ರಜ್ಞರ ತಂಡದ ಮೀಟಿಂಗ್ ಆಗುವವರೆಗೆ ಕಾಮಗಾರಿಗಳನ್ನು ನಿಲ್ಲಿಸುವುದಕ್ಕೆ ಒಪ್ಪಿಗೆ ಕೊಡದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹೋರಾಟ ಇನ್ನು ಮುಂದುವರಿಯುತ್ತದೆ, ಉಗ್ರ ಸ್ವರೂಪವನ್ನು ತಗೊಳ್ಳುತ್ತದೆ. ನಾವು ಇನ್ನು ಮುಂದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಬೆಂಬಲ ಸಹಕಾರಗಳನ್ನು ಕೊಡುವುದಿಲ್ಲ. ಎತ್ತಿನಹೊಳೆ ಯೋಜನೆಯಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸರ್ಕಾರ ನೋಡಿಕೊಳ್ಳಲಿದೆ ಎಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದರು. ಯೋಜನೆಗೆ ಸಹಕಾರ ನೀಡುವಂತೆಯೂ ಸಿಎಂ ಕರಾವಳಿ ಜಿಲ್ಲೆಗಳ ಜನಪ್ರತಿನಿಧಿಗಳು ಹೋರಾಟಗಾರರೊಂದಿಗೆ ಮನವಿ ಮಾಡಿಕೊಂಡರು. ಆದರೆ ಕರಾವಳಿಯ ಜನಪ್ರತಿನಿಧಿಗಳು ಸಭೆಯನ್ನ ಬಹಿಷ್ಕರಿಸಿದರು. ತದನಂತರ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಸಮಸ್ಯೆ ಬಗೆಹರಿಸಿಕೊಡಲು ಸರ್ಕಾರ ಸಿದ್ಧವಿದೆ, ಎತ್ತಿನಹೊಳೆ ಯೋಜನೆ ಮುಂದುವರಿಸುತ್ತೇವೆ ಅಂದರು. ಬಹುತೇಕ ಇವತ್ತು ಸಹ ಎಲ್ಲ ಒಂದು ವಿಚಾರಗಳೇನಿದ್ದಾವೆ
ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ, ಫಾರೆಸ್ಟ್ ಬಗ್ಗೆ, ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಎಲ್ಲನೂ ಕೂಡ ಉತ್ತರವನ್ನು, ಸಂಶಯಗಳನ್ನ ಅವತ್ತು ಸಹ ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಿದೆ. ಆ ದಿಶೆಯಲ್ಲಿ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೀವಿ. ಇದಾಗಿಯೂ ಕೂಡ ಇವತ್ತು ಸಹ ಕೆಲವೊಂದು ಬೇಡಿಕೆಗಳಿದ್ದಾವೆ. ಅಲ್ಲಿ ಅದನ್ನು ಪ್ರೊಫೆಸರ್ ಮಯ್ಯ ಅವರು ಕೊಟ್ಟಿದ್ದನ್ನು ಇನ್ನೊಂದು ಬಾರಿ ಇವತ್ತು ಸಹ ನಾವು ಟೆಕ್ನಿಕಲ್ ಕಮಿಟಿ ಮುಂದೆ ಉತ್ತರ ಕೊಡಲಾಗಿದೆ. ಇದಾಗಿಯೂ ಕೂಡ ಇನ್ನೊಮ್ಮೆ ಟೆಕ್ನಿಕಲ್ ಕಮಿಟಿ ಮುಂದೆ ಅದನ್ನು ಉತ್ತರವನ್ನು ಕೂಡ ಚರ್ಚೆ ಮಾಡಿ ಇವತ್ತು ಸಹ ನಿರ್ಣಯ ತೆಗೆದುಕೊಳ್ತದೆ. ಎತ್ತಿನಹೊಳೆ ಯೋಜನೆ ಇದು ಸರ್ಕಾರದ ಯೋಜನೆ, ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆ. ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ನಾವು ಖಂಡಿತವಾಗಿ ಆಸಕ್ತಿ ಪಡುವಂತ ಸರಿಯಲ್ಲ. ಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಮನವಿಗೂ ಬಿಜೆಪಿ ಸಂಸದರು, ಶಾಸಕರು ಮನ್ನಣೆ ಕೊಡಲಿಲ್ಲ. ಈ ಯೋಜನೆ ಶುರುವಾಗಿದ್ದೇ ಬಿಜೆಪಿ ಸರ್ಕಾರದಲ್ಲಿ. ಆಗ ಸುಮ್ಮನಿದ್ದ ಬಿಜೆಪಿ ನಾಯಕರು ಈಗ ವಿರೋಧ ವ್ಯಕ್ತಪಡಿಸುವುದರಲ್ಲಿ ರಾಜಕೀಯ ಉದ್ದೇಶ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ. ಸಾಧಾರಣವಾಗಿ ಇಂತಹ ಯೋಜನೆಗಳೇನಿವೆ ಅದು ರಾಜಕೀಯ ಅಂಗಳ ಹಾಕ್ಕೊಡೋದು ಅಂತ ನಾನು ನಂಬಿದ್ದೇನೆ. ನಿಜವಾದ ಅಲ್ಲಿ ಪರಿಸರ ಸಮಸ್ಯೆ ಇದ್ದರೆ ಆ ಪರಿಸರ ಸಮಸ್ಯೆಯನ್ನು ನೋಡಬೇಕು, ಹಾಗೆ ಜನರಿಗೆ ನೀರು ಕೊಡೋದನ್ನು ನೋಡಬೇಕು. ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ಇದೆ, ನಾನು ಇದನ್ನು ಓದ್ಬಿಟ್ಟು ಮಣಪಡೆ ಅವ್ರ ಹತ್ರ ಬರ್ತೀನಿ. ಸರ್ ಸಿಟ್ ಮಾಡ್ಕೊಬರ್ತಾವೆ, ಸಿಟ್ ಮಾಡ್ಕೊಳ್ಳತ್ತಾನೆ, ಫೈನ್. ಇದು ಫೆಬ್ರವರಿ 2, 2012 ಬಂದಂಥ ಸ್ಟೇಟ್ಮೆಂಟ್. ವರ್ಕ್ ಆನ್ ಎತ್ತಿನಹೊಳೆ ಪ್ರಾಜೆಕ್ಟ್ ಮೇ ಬಿಗಿನ್ ಬೈ ಮಾರ್ಚ್. The state government will soon take up the Yettinhole project to slake the thirst of people in the 5 districts of Bangalore, rural, Chikballapura, Tumkur, Kolar and Ramnagara. This was unanimously decided at a high-level meeting of elected representatives of these districts and irrigation experts convened by Chief Minister D.V. ಸದಾನಂದ ಗೌಡ ಅಂತರ್ಸಡಿ. ಯುವರ್ ಟರ್ನ್. ಇಲ್ಲ, ಯಾರೋ ಮಿಸ್ಟೇಕ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಅವರು. ಈ ಯೋಜನೆ ನೀವು ಒಂದು, ನಾನು 2 ಹೇಳ್ತೀನಿ. ನಿಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿ ಆಗದು, ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾಗ ತೀರ್ಮಾನ ತಗೋತೀರಿ ಸರ್, ತಾವು ಈಗ ವಿರೋಧ ಮಾಡ್ತೀರಿ. ಇದರಿಂದ ರಾಜಕೀಯ ಇದೆ ಅಂತ ನಾನು ಹೇಳ್ತೀನಿ. ಐ ವಾಂಟ್ ಟು ನೋ. ಹಾಗಿದ್ದರೆ ನಿಮ್ಮ ಸದಾನಂದ ಗೌಡರು, ನಿಮ್ಮ ಪಕ್ಷದ ಹಿರಿಯ ನಾಯಕರು, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪರಿಸರ ಇಶ್ಯೂಗಳು, ಈಗೇನು ನಳಿನ್ ಕುಮಾರ್ ಕಟೀಲ್ ಇತ್ಯಾದಿಗಳು ಎತ್ತುತ್ತಾರೆ, ಆ ಪ್ರಶ್ನೆಗಳು ಎತ್ತಿಲ್ವ ಅವಾಗ? ಆಯ್ತಾ? ನೋಡಿ ಸ್ವಾಮಿ, ಅದು ಎತ್ತಿರ್ಬೋದು, ಆ ವಿಷಯ ಅಲ್ಲ. ಈಗ ಹೇಳ್ತಿದ್ದು ಒಂದೇ ಮಾತು. ಜನಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಅಲ್ಲಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಮಗೆ ಕೋಲಾರ ಮತ್ತು ಬೇರೆ ಜಿಲ್ಲೆಗಳಿಗೆ ನೀರು ಕೊಡೋದು ಯಾವ ಅಭ್ಯಂತರ ಇಲ್ಲ. ಆದರೆ ಇವರು ಹೇಳಿದಷ್ಟು ನೀರು ಅಲ್ಲಿ ಉಂಟಾ ಇಲ್ವಾ ಅಂತೇಳಿ ತಜ್ಞರ ಜೊತೆ ಮಾತಾಡಿ ಅದು ಸಿದ್ಧಪಡಿಸಬೇಕಾಗಿದೆ. ಅಲ್ಲಿ ಅಷ್ಟು ನೀರಿದೆಯಾ ಮತ್ತು ಅಲ್ಲಿಂದ ಆ ನೀರನ್ನು ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಿದೆಯಾ? ರಾಜ್ಯಕ್ಕೆ ಬೇಕಾದಷ್ಟು ಕರೆಂಟು ಆ ಪಂಪ್ ಸೆಟ್ಟಿಗೆ ಬೇಕಾಗುತ್ತೆ. ಅವತ್ತು ಅದು ಎತ್ಕೊಳ್ಬೇಕಾರೆ ಮತ್ತು ಅಷ್ಟು ನೀರು 24 TMC ನೀರಿಲ್ಲ. ಮೊನ್ನೆ ಕೂಡ ಈ ಸಲ ಮಳೆಗಾಲದಲ್ಲಿ ಸಿಕ್ಕಿದ ನೀರು 5 TMC ನೀರಲ್ಲಿ. ಅದಿರಬೇಕಾದ್ರೆ ಇವರು 3 TMC ಒಂದು ಕಡೆ, 3 TMC ಮತ್ತೊಂದು ಕಡೆ, 6 TMC ಮತ್ತೊಂದು ಕಡೆ ಕೊಟ್ಟರೆ ಇಲ್ಲ. ಇದು ಸುಳ್ಳು. ಇದು ಏನು ಹೇಳಿದ್ರೆ ಈಗ ಅದು ಭಾಳ ತಿಳಿಯಾಗಿ ಬಂದಿದೆ. ಇದು ದುಡ್ಡು ಮಾಡೋ ಒಂದು ಪ್ರಾಜೆಕ್ಟ್ ಬಿಟ್ಟರೆ ಮತ್ತು ಯಾವುದು ಅಲ್ಲ ಅಂತ ಹೇಳಿ. ಆಗ 24 TMC ಅಂತ ಹೇಳಿ, ಆಗ 24 TMC ಅಂತ ಹೇಳಿ ಸುಳ್ಳನ್ನು ಅವ್ರ ಮುಂದೆ ಇಟ್ಟಿದ್ರು. ನಿಮಿಷ ಸರ್, 24 TMC ಇಲ್ಲ. ಈ ಮೊದಲಿಂದ ಈ ಯೋಜನೆ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಬಂದೆ. 1972ರಲ್ಲಿ ನೀವೇ ಹೇಳಿ, ನೀವೇ ಗೊತ್ತಿನ ವಿಷಯ, ಅಲ್ಲಿ ಅಷ್ಟು ನೀರು ಉಂಟಾ ಇಲ್ವಾ ಅಂತ ಹೇಳಿ. ದಯವಿಟ್ಟು ತಾವು ನನಗೆ ಹೇಳೋದಕ್ಕೆ ಅವಕಾಶ ಹೇಳಿ. 72 ಪರಮಶಿವಯ್ಯ ಕಮಿಟಿ ಏನು ವರದಿ ನೀಡುತ್ತೆ, ಆ ವರದಿಯ ಆಧಾರದ ಮೇಲೆ ನಿಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೂ ಮಾಡಿದ್ದು. ಆವಾಗ್ಲೂ ಕಾಸಿನ ವ್ಯವಹಾರ ಇತ್ತಾ? ಇದ್ದಿಲ್ಲ. ಮತ್ತೆ ಅದರ ನಂತರ ಅಲ್ಲ, ಆ ವರದಿ ಪ್ರಕಾರ ಅಲ್ಲ, ಆ ವರದಿ ಬಗ್ಗೆ ಒಂದು ನಿಮಿಷ ಹೇಳ್ತೇನೆ. ಆ ವರದಿ 24 TMC ಇತ್ತು, ಒಪ್ಕೊಂಡೆ. ಈಗ 24 TMC ಕೊಡ್ತೇವೆ. ಈಗ 24 TMC ಇದ್ರೆ ಕೊಡ್ತೇವೆ. 24 ಬಿಟ್ಟು 10 ಇಲ್ಲ. ಕಳೆದ ಇದೇ ವರ್ಷದಲ್ಲಿ 5.5 TMC. ರಾಂಗ್ ರಿಪೋರ್ಟ್ ಪರಮೇಶ್ವರಯ್ಯ. ಈಗ ಎತ್ತಿನಹೊಳೆ ನಮ್ಮ ಕೂಸಲ್ಲ, ಬಿಜೆಪಿ ಅವ್ರ ಕೂಸು. ಅದು ಏನೇ ಇದ್ರು ಇದ್ಕೊಳ್ಳಿ. ಅವರು ಮಾಡಿದ್ದನ್ನು ಈಗ ಮಾಡಬೇಕಾಗಿದೆ. ಈಗ ಮಾಡುವಾಗ ಅಪಸ್ವರಗಳು ಎದ್ದಿದೆ.
ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಯಾವತ್ತೂ ಅವ್ರು ಬಿಡಲ್ಲ. ಸಾಧಾರಣವಾಗಿ ಅಲ್ಲಲ್ಲ, ಈಗ ಅದ್ರಲ್ಲೇ ಹಣ ಲಂಚ ಹೊಡೆಯಕ್ ಮಾಡ್ತಿದ್ದಾರೆ ಅಂತಂದ್ರೆ ಸದಾನಂದ ಗೌಡ್ರು ಇದ್ದಾಗಲೂ ಅದನ್ನ ಮಾಡಿದ್ರು ಅಂತ ಅವ್ರು ನೀವು ಹೇಳಿದ್ರಲ್ಲ. ಆಗ ಪರಮಶಿವ ರಿಪೋರ್ಟ್ ಇತ್ತಂತೇಳಿ. ಪರಮಶಿವ ರಿಪೋರ್ಟ್ ವಾಸ್ ರಾಂಗ್. 24 TMC ನೀರಿದೆ. ಈಗಲೂ ನಾವು ಒಪ್ಕೊಳ್ತೇವೆ. ನಾವು ಪರಮೇಶ್ವರ ರಿಪೋರ್ಟ್ ಆಧಾರದಲ್ಲಿ ಇಲ್ಲಿ ಸಮಸ್ಯೆ ಇಲ್ಲ. ಈಗ ಅಷ್ಟು ನೋಡಿ, ಅವತ್ತು ಬಿಜೆಪಿಯವ್ರು ಕೊಟ್ರು, ಕಾಂಗ್ರೆಸ್ ಅವ್ರು ಕ್ಯಾರಿ ಮಾಡಿದ್ರು. ಇಲ್ಲಿ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಎತ್ತು ಏರಿಗೆ ಎಳಿತು ಕೋಣ ನೀರಿಗೆ ಎಳಿತು ಅಂತ. ಅಂದ್ರೆ ಇವರಿಬ್ರು ಎಳಕಾಡ್ತಿದ್ದಾರೆ, ಆ ಇಶ್ಯೂ ಸಾಲ್ವೇ ಆಗಲ್ಲ. ಜನರ ಕಣ್ಣಿಗೆ ಸದಾನಂದ ಗೌಡರು ಬೆಂಗಳೂರಿಗೆ ಬಂದು ಚುನಾವಣೆ ನಿಲ್ಬೇಕಿತ್ತು. ಅವತ್ತಿನ ಕಾಲಕ್ಕೆ ಅವ್ರದ್ದು ಆಟ. ವೀರಪ್ಪ ಮೊಯ್ಲಿ ಅವರು ಅಲ್ಲಿಂದ ಬರಬೇಕಿತ್ತು, ಬಂದಿಲ್ಲಿ ಚುನಾವಣೆ ನಿಲ್ಬೇಕಿತ್ತು, ಇವ್ರದ್ದು ಆಟ. ಆದರೆ ಇವರಿಬ್ಬರು ಕೋಲಾರದ ಜನತೆ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಯನ್ನು, ಬರಗಾಲದಲ್ಲಿ ಪೀಡಿತ ಇರ್ತಕ್ಕಂಥ ಜನತೆಯನ್ನು ನೀವು ಹಿಂಗೆ ಮಿಸ್ಯೂಸ್ ಮಾಡ್ಕೊಂಡು 8,000 ಕೋಟಿ ಪ್ರಾಜೆಕ್ಟು ಸದಾನಂದ ಗೌಡ್ರ ಗೌರ್ಮೆಂಟ್ದು, 13,000 ಕೋಟಿ ಸ್ಯಾಂಕ್ಷನ್ನು ಸಿದ್ದರಾಮಯ್ಯನವ್ರ ಗೌರ್ಮೆಂಟು. ಆದರೆ ಕಳೆದ 5-8 ವರ್ಷಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ಆಡ್ತಾ ಇರೋದನ್ನ ನೋಡಿದ್ರೆ ಯಾವ್ದಾನ ಒಂದ್ ಹನಿ ನೀರು ಕೊಡಕ್ ಸಾಧ್ಯನಾ ಇವ್ರ ಕೈಲಿ ಅಂತ. ಅಲ್ಲ, ಅದ್ರ ಜೊತೆಗೆ ಬೋಗಸ್ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಯಾಕೆ ಕೆಲಸ ಮಾಡ್ತಾರೆ? ಪರಮೇಶ್ವರ ರಿಪೋರ್ಟ್ ಆಧಾರದ ಮೇಲೆ ಕೊಟ್ಟು ಪರಮೇಶ್ವರ ರಿಪೋರ್ಟ್ ಆಮೇಲೆ ತಜ್ಞರು ಬಂದು ಹೇಳಿದ್ರು 10 TMC ಕೂಡ ಇಲ್ಲ ಅಂತ ಹೇಳಿ. ಮುಖ್ಯಮಂತ್ರಿ ಬಜೆಟ್ ಮಾಡ್ತೀರಿ ನೀವು. 24 TMC ಆಧಾರದ ಮೇಲೆ ಮಾಡಿರೋದು. ಈಗ 24 TMC ಕೂಡ ಇಲ್ಲ. ನಾನು ಮುಗಿಸ್ಬೇಕು. ಶಶಿಧರ್ ಅವರೇ, ಅಲ್ಲಿ 24 TMC ಇದ್ರೆ 15 24 ಬೇಡ, ಅಲ್ಲಿ 15 TMC ನೀರಿದ್ರೆ ದಕ್ಷಿಣ ಕನ್ನಡದ ನೀರು ಕೊಡ್ಲಿಕ್ಕೆ ತಯಾರ. ನಿಮಿಷ ಸರ್, ಒಂದೇ ನಿಮಿಷ ಸರ್, ಲೈನ್ ಸೇರಿಸ್ಬಿಡ್ತೀನಿ. ನೀವು ಹೇಳಿ ಸರ್. ನನ್ನ ಮಾತು ಇಲ್ಲ, ನನ್ನ ಸೇರಿಸ್ಬಿಟ್ಟು ಕೊಡ್ತಾರ ಅವರು. 8,000 ಕೋಟಿಯ ಬಜೆಟ್ ಅನ್ನ ನೀವು ಪರಮಶಿವ ವರದಿ ಸರಿ ಇಲ್ಲ ಅಂತ ಹೇಳಿ ಬಜೆಟ್ ನ ಅಲೋಕೇಟ್ ಮಾಡ್ತೀರಾ. ಆಮೇಲೆ ಮುಖ್ಯಮಂತ್ರಿಗಳಾದವ್ರು ಗೊತ್ತಿರಲ್ಲ. ಆಮೇಲೆ ತಜ್ಞರು ಬಂದು ಇಲ್ಲ ಅಂತ ಹೇಳಿ ಪರಮೇಶ್ವರ್ ರಿಪೋರ್ಟ್ ವಾಸ್ ರಾಂಗ್. ಪೂಜೆ ಮಾಡೋ ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು ಇದು ಬೋಗಸ್, ಸಾಧ್ಯ ಇಲ್ಲ ಅಂತ. ತಾವೊಂದು ಮಾತು ಹೇಳಿದ್ರಿ ಸರ್, ತಾವು ಗೌರವಾನ್ವಿತ ರಾಜಕಾರಣಿ ಆಗಿದ್ದೀರಿ. ತಾವು ಹೇಳಿದ್ರಿ ಇದನ್ನ ಹಣ ಮಾಡೋದಕ್ಕೆ ಮಾಡ್ತಿದ್ದಾರೆ. ಹೌದು, ಒಂದ್ ನಿಮಿಷ. ಈಗ 13,000 ಕೋಟಿ. ಇಂಥ ಪಾಸಿಂಗ್ ರಿಮಾರ್ಕ್ಗಳೇನಿವೆ, ಯಾವುದೇ ದಾಖಲೆ ಇಲ್ಲದೆ ಅವನ್ ಕಳ್ಳ ಇವನ್ ಕಳ್ಳ ಜನ ಏನಂತ್ಕೋತಾರೆ. ನೀವು ಈಗಿನ ಸರ್ಕಾರ ಕೇಳ್ತೀರಿ, ನಾನು ಹಿಂದಿನ ಸರ್ಕಾರ ಕೇಳ್ತೀರಿ. ಅದು ಮಾಡ್ಲಿಕ್ಕೆ 8,000 ಖರ್ಚಿದೆ. ಅದು ಮಾಡ್ಲಿಕ್ಕೆ ಪರಮಶಿವ ರಿಪೋರ್ಟ್ ನೋಡಿ 8,000 ಖರ್ಚಿದೆ. ಆದರೆ ಆಗ ಆ ರಿಪೋರ್ಟ್ ಪ್ರಕಾರ 24 TMC ನೀರಿತ್ತು ಹೇಳಿದ್ರು. ಅದಕ್ಕೆ ಕುತ್ಕೊಂತಾರೆ ಸದಾನಂದ ಒಳ್ಳೆ ತೊಂದರೆ ತರ್ತೀನಿ ಅಂತಾರೆ. ಇಲ್ಲಿ ಸದಾನಂದ ಗೌಡ್ರು ಅಲ್ಲಿ ಮಂಗಳೂರಿಗೆ ಹೋದ್ರೆ ಉಲ್ಟಾ ಹೊಡಿತಾರೆ. ನಮ್ಮ ಮಾತುಗಳು ಅರ್ಥಹೀನವಾದ ಕೆಲವು ಸಾರಿ ನೋಡಿ. ಇವತ್ತು ನಿಮಗೆ ಇದು ಕಳಸಾ ಬಂಡೂರಿಗೆ ನೀರು ಕೊಟ್ಟಂಗೆ ಪ್ರಾಜೆಕ್ಟ್ ಎಷ್ಟನ ಇದ್ಕೊಳ್ಳಿ, ಅದು ಸಮುದ್ರ ಅಲ್ಲ. 5 ಕೋಟಿ ಅದು ಸಮುದ್ರ ಅಲ್ಲ ಅಲ್ವಾ, ನದಿ. ಅದು ಅಲ್ಲಿ ಮಳೆ ಬಂದಾಗ ಹರ್ಕೊಂಡು ಅದನ್ನ ಹೆಂಗಾರ ಒತ್ಕೊಂಡ್ಬರ್ತಾರ ಅವರು. ಅದ್ರ ಬಗ್ಗೆ ಈಗ ಕಟೀಲ್ ಅವನು ಸ್ಟೇಟ್ಮೆಂಟ್ ಮಾಡಿದ್ರು, ನೀವ್ ಹೇಳ್ದಂಗೆ ಹೇಳಿಲ್ಲ ಅವರು. ಎತ್ತಿನ ಹೊಳೆಯಲ್ಲಿ 24 TMC ನೀರ್ ಸಿಗ್ತಾ ಇಲ್ಲ, ಅದು ಕೊಡಲ್ಲ ಅಂತ ಹೇಳಿಲ್ಲ ಅವರು. ಅವ್ರು ಏನ್ ಹೇಳಿದ್ರು, ಇನ್ನೆರಡು ಟೆಕ್ನಿಕಲ್ ಮೀಟಿಂಗ್ ಆಗ್ಬೇಕು, ಮೀಟಿಂಗ್ ಆದ್ಮೇಲೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ನನಗಿರುವ ಕಳಕಳಿ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲದೂ ಕೂಡ ರಾಜಕಾರಣದ ಜೊತೆ ಅದು ಗಂಟು ಹಾಕೊಳ್ಳುತ್ತೆ. ನೀವು ಕುಟುಂಬದ ಒಳಗಡೆ ರಾಜಕಾರಣ, ಹೊರಗಡೆ ಬಂದ್ರೆ ರಾಜಕಾರಣ, ಪ್ರಾಜೆಕ್ಟ್ ಮಾಡಿದ್ರೆ ರಾಜಕಾರಣ, ಹಾಗೇನೆ ರಾಜಕಾರಣ ಅವನ ಕಳ್ಳ ಅವನ ಕಾಸು ಹೊಡಿತಾನೆ ಅವನ ಕಳ್ಳ. ನಮ್ಮ ಸಾಮಾನ್ಯ ಜನರಿಗಿರುವ ಪ್ರಶ್ನೆ ಏನು ಗೊತ್ತಾ, ಇವರು ಈ ರೀತಿಯ ಹೇಳಿಕೆಯ ಮೂಲಕ ಎಲ್ಲರೂ ಕಳ್ಳರಾಗಿದ್ರೆ
ಎಲ್ಲರೂ ಸುಳ್ಳ್ರ, ಎಲ್ಲರೂ ಕಾಸು ಹೊಡಿತಾರ ಅನ್ನುವ ಭಾವನೆ ಬಂದ್ಬಿಡುತ್ತೆ. ಯಾಕೆಂದರೆ ನಾವು ಆರೋಪ ಮಾಡುವಾಗ ಅದಕ್ಕೆ ಒಂದು ಬೇಸ್ ಇರಬೇಕು, ಸಾಕ್ಷ್ಯ ಇರಬೇಕು. ಸುಮ್ಮನೆ ಆರೋಪ ಮಾಡುವುದರಿಂದ ಇಡೀ ರಾಜಕೀಯ ವ್ಯವಸ್ಥೆ ಬಗ್ಗೆ ಕೂಡ ಜನರಿಗೆ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗತ್ತೆ ಅನ್ನುವ ಮಾತನ್ನು ಮಾತ್ರ ನಾನು ಹೇಳಬಲ್ಲೆ. ಇರುವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ. ಇನ್ನಷ್ಟು ಸುದ್ದಿಗಳು, ಬೇರೆ ಅತಿಥಿಗಳು, ಹಲವು ಚರ್ಚೆ, ಜಗಳ ಎಲ್ಲ ಇರುತ್ತೆ ನಾಳೆ. ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.